ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದ್ವಿ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ ಇಬ್ಬರು ಕುಡಿದೊಕ್ಕಂದಿರ ಪಾಠ ನನ್ನ ಗೆಳೆಯರಿಗೆಲ್ಲ ಹೇಳಿ ನಿಂದ ಒಗಿಬೇಕನ್ಸಿತ್ತ ನನ್ನ ಗೆಳೆಯ ಕೈ ಮುಗಿದ ಹೇಳನ ಬ್ಯಾಡಂತ ಮೆಟ್ಟುವ ಚಪ್ಪಲ ಹರಿದಂತ ಬಿಟ್ಟೆ ನಾ ನಿನ್ನ ಗಂಡನಿಗಿಂತ ನಿನ್ನ ಮೈಯ ಮೊದಲು ಹೋಗ ನಾ ಮುಟ್ಟೆಲ್ಲ ಕುಂತೆಲ್ಲ ಹಾವಿಗಾಲುಳಿಸಿ ಕೈ ಬಿಡುತ್ತೆ ನಾ ಹೋಗಾಗುಳಿಸಿ ನನ್ನ ಕುರಿಯನ ನಾಯಿ ಹೊಲಿಸ ರಿಪೇರಿ ಅದವನ್ರಿ ರಿಪೇರಿ ಹಳೆ ಕಿಲಿಪತ್ತ ಹೊಸ ಕಿಲಿಪತ್ತ ಯಾವ್ರಿದ್ರ ಬಡ ಬಡ ಬರ್ರಿ ಮಾಡಿಕೊಡ್ತೀನಿ ಊಸಪ್ಪ ಈ ಡಬ್ಬಿ ಕೊಳ್ಳಾಗ ಹಾಕ್ಯಂದು ಈ ಮಾರ ಸುತ್ತ ಅಡ್ಡಾಡಿ ಬಂದ್ರು ಒಬ್ಬೇಕಾರ ನಂದು ಕೆಟ್ಟೈತಿ ಮಾಡು ಅನ್ನವಲ್ರಿ ಹಿಂಗಾದ್ರ ಹೆಂಗ್ರಿ ನಂದು ವ್ಯಾಪಾರ ಅಂತೀನಿ ಮಾಡೋದನ್ರಿ ನಾ ಇಲ್ಲಿ ಮ್ಯಾಕ ಮಾಡವದವನ್ರಿ ನಿಮ್ಮ ಮಾಡವು ಗಡಬಡ ಮಾಡಿ ದೊಡಲೆ ಬಾಲೆ ಹುಡುಗಿ ಟೇಸ್ಬಿಟ್ಟ ಗಡಬಡ ಮಾಡಿ ಬಾರಲೆ ಹುಡುಗಿ ಟೇಸ ಬಿಟ್ಟೀಗ ನಿಂತಿನಿ ಹಲಮತದ ಹುಡುಗ ಹುಡುಪಿಲ್ಲ ನೋಡಾಕ ಗಡಬಡ ಮಾಡಿ ಓಡಲೆ ಬಾರಲೆ ಹುಡುಗಿ ನೀಗ ನಿಂತಿನಿ ಬಲಿ ಜೋರ ಗಡ್ಬಡಿಸಿ ನಾನ ಕೆಲ್ಸಕ್ಕ ಹೊಂಟ್ರ ಗಡ್ಬಡಿಸಿ ನಾನ ಕೆಲ್ಸಕ್ಕ ಹೊಂಟ್ರ ನೋಡ್ತಾನು ನಾಟಕ ಮಾವ ನನ್ನ ನೋಡ್ತಾನು ನಾಟಕ ಮಾವ ನೋಡ್ತಾನು ನಾಟಕ ಮಾವ ನನ್ನ ನೋಡ್ತಾನು ನಾಟಕ ಮಾವ ಕಮಾವು ಜೈಲ ಉಸಿರು ಜೈಲ ಕಮಾವು ಜೈಲ ಉಸಿರು ಜೈಲ ಬಗುದೈ ರಿಕ್ಷಾ ಬಲ ಕವಾಟ ಬಗಿ ಬಗುದೈ ರಿಕ್ಷಾ ಬಲ ಬಗುದೈ ರಿಕ್ಷಾ ಬಲ ಕವಾಟ ಬಗಿ ಬಗುದೈ ರಿಕ್ಷಾ ಬಲ ಎದಿ ಹಾಲು ಕೊಟ್ಟಕ್ಕಿ ತಾಯಲ್ಲ ಪ್ರೀತಿ ಕೊಟ್ಟಕ್ಕಿ ಲವರ್ ಅಲ್ಲ ಎದಿ ಒಳಗ ಹಾಲು ಕೊಟ್ಟಕ್ಕೆ ತಾಯಿ ಹೃದಯ ಮುಟ್ಟವಳೆ ಪ್ರೇಮಿ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದ್ವಿ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ ನನ್ನ ಗೆಳೆಯ ಹೇಳನ ಕುಂತೀಗ ನೀ ಮಾಡುವ ಹಲ್ಕಟ ವಾರ್ಯವ ಗೊತ್ತೈತಿ ನನಗ ಹೋಗಲೇ ನಾವಿಬ್ಬರು ಕೂಡಿದ ನನ್ನ ಕುರಿಯ ದಡ್ಡಾಗ ನಿನ್ನ ಜೋಡಿ ತೊಕ್ಕೊಂಡು ಸೆಲ್ಫಿ ನನ್ನ ಮೊಬೈಲಾಗ ಬೇಡ ಅಂತ ಬಿಟ್ಟಿನಿ ಹೋಗ ಗೆಳತಿ ಈಗೆಂದಂದ ನೀ ಕುಂತಿ ಬೆರೆದವನ ಮನೆಯಾಗ ನಿನ್ನ ಹೆಂಗರ ಹೋಲಿಸಿ ಬಿಡ್ತೀನಿ ಹೋಗ ನಾಯಿಗೆ ಹೋಲಿಸಿ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ದ ಚಿಪ್ಪಾಡಗ ಹಾಕಿ ನಿನ್ನ ಸುಡುತ್ತಿದ್ದ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ದ ಚಿಪ್ಪಾಡಗ ಹಾಕಿ ನಿನ್ನ ಸುಡುತ್ತಿದ್ದ ಲವ್ವರ್ ಸತಾನಂತಾದ ಗುಂಗಿನಾಗ ಸಿಕ್ಕಂಗ ಚಾನ್ಸ್ ಹೊಡಿತಿದ್ದ ಲವ್ವರ್ ಸತಾನಂತಾದ ಗುಂಗಿನಾಗ ಸಿಕ್ಕಂಗ ಚಾನ್ಸ್ ಹೊಡಿತಿದ್ದ ಇಲ್ಲಿ ಹೇಳ್ತೀನಿ ಕೇಳ ಗೆಳತಿ ಹಂಗಲ್ಲದ ಮತ್ತೆ ಹೆಂಗದು ಇಲ್ಲಿ ಪೂಸ್ತಿ ನೋಡಿ ಹಿಂಗ ಕೇಳ ಪೂಚ ಚಿಲ್ಲಾರ ಹುಡುಗಿ ಅಂತ ಮೊದಲ ಗೊತ್ತಿದ್ರ ಚಿಪ್ಪಾಡಗಾಗಿ ನಿನ್ನ ಸುಡುತ್ತಿದ್ದ ಬೇಡ ಅಂತ ನನ್ನ ಗೆಳೆಯರ ನನ್ನ ತಡಿವಿ ನಿಲ್ಲಿಸರ ಬಲು ಜೋರ ಮದುವೆ ಮಾಡಿಕೊಂಡ ಹೊಂಟಿದಿ ಗೆಳತಿ ಬೆರೆದವನ ಮನೆಗೆ ನೀನ ಹೆಂಗಾರ ಬರುತ್ತೈತಿ ನಿಮ್ಮ ಮನಸ್ಸ ಮಾಡಿದಿ ನನ್ನ ಪರದೀಗ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬರ್ಕ ಕೊಟ್ಟಿನಿ ಕೈ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬರ್ಕ ಕೊಟ್ಟಿನಿ ಕೈ ತಪ್ಪಿದ್ರ ನನ್ನ ಬೈ ನಾ ಎಲ್ಲದಕ್ಕೂ ಸೈ ತಪ್ಪಿದ್ರ ನನ್ನ ಬೈ ನಾ ಎಲ್ಲದಕ್ಕೂ ಸೈ ಮಾಡಿದ ತಪ್ಪಿಗೆ ಉರ್ಲ ಹಾಕೊಂಡ ನೀ ಸಾಯಿ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬರ್ಕ ಕೊಟ್ಟಿನಿ ಕೈ ನಿಮ್ಮಂತ ಹುಡುಗಿಯರು ಹುಟ್ಟಿದ ಮ್ಯಾಲ ಹುಡುಗರು ಮತ್ತೇನೋ ಬಾರಿಗೆ ಹೋಗಿ ಹೋಗಿ ಕೈ ಬಿಡ್ತೀರಿ ನೀವು ಮೊದ್ಲ ಮತ್ತೆ ಹೊಳ್ಳಿ ಮತ್ತೆ ಹುಡುಗರ ಮ್ಯಾಗ ತಪ್ಪ ಹಾಕ್ತಾರ್ರಿ ಹೆಣ್ಮಕ್ಳು ಯಾಕೆ ಹೇಳ ಯಾಕ ಮತ್ತೆ ಯಾಕಂತ ಕೇಳ್ತಲ್ಲೇ ಮನ್ಯಾಗಿದ್ದಾಗ ಮಾವ ಅನ್ನದ ಮನೆ ಬಿಟ್ಟು ಗಂಡನ ಮನೆಗೆ ಹೋದಾಗ ನೀನ್ಯಾವ ಅನ್ನವಲೇ ನಿಮ್ಮಂತ ಹೆಂಗಸರು ಬುದ್ಧಿ
ಇಲ್ಲಿ ಹೇಳ್ತೀನಿ ಕೇಳ. ಪ್ರೀತಿ ಮಾಡಿದ್ರ ಮೆಚ್ಚವಂಗಿರ್ಬೇಕ, 4 ಮಂದಿ ನೋಡಂತಾಗ ನಡಕೊಬ್ಬವ ಕಡಿಗೊಬ್ಬವ ಅಂತಂದು ನಿಯತ್ತಾಗಿ ಮಾಡಬಾರ್ದಲೇ ನಿಮ್ಮದು ಅರ್ಧ ಮುರ್ಧ ಪ್ರೀತಿನ. ಇವಾಗ ಇಟ್ಟು ಮಾತಾಡಕತ್ತಾನಂದ್ರೆ ಇವನ್ ಮಾಜಿಲ್ ಅವ್ರ ಇಲ್ಲ ಎಲ್ಲ ಕುಂತಾಳ. ಯಾ ಮಾಜಿ ಲವರ್ ಇಲ್ಲಲೇ, ನಂದೈತಿ ಎಲ್ಬುರ್ಗ ನಾದಿ ನೀಲಿ ಕುರಿ ಮೇಸಕ. ನನಗೆ ಯಾವ ಹುಡುಗಿಯರು ಇಲ್ಲ. ಸುಳಿ ಸವಸ ಈ ಸರ್ದಾರ್ಗೆ ಹಾಕ್ಬೇಕಂತಂದ ಸುಮ್ಮನೆ ನಿಂತೀನಿ. ಸರ್ದಾರ ನೀ ಎಲ್ಲೇ ಹೋದ್ರ ಮತ್ತ ಅದ ತೂತಿಗೆ ಬರ್ಬೇಕು. ಅದು ಯಾರ್ಗಾರ ಅನ್ನ, ಆದ್ರೆ ಈ ಹಾಲು ಮತ್ತದ ಹುಡುಗಾಗ ಆ ಜನ್ಗಿನೇ ತಕೊಂಬಿಡ್ಲಿ. ಒಂದು ಹೆಣ್ಣಿನಿಂದನ ಬಂದಿ ನೀನು, ಗೊತ್ತೈತಿಲ್ಲ? ಆ ತಾಯಿಯಿಂದ ಬಂದಿನಂತನ ಹೇಳಕತ್ತೀನಿ. ನೋಡೋಣ. ಏ ಜೋಗ್ಯಾರವನ ನಿಂದ್ರ ಇಲ್ಲಿ. ನಾ ಜೋಗ್ಯಾರವ ಅಲ್ಲಲಿ, ಮತ್ತ ನಿನ್ನ ಪಾಲಿನ ಗಡ್ಚಿಂತಿ ನಾನ. ಅಯ್ಯೋ ನನ್ನ ಗಡ್ಚಿಂತಿ ಅಂದ್ರ ನೀನು ಪತ್ತ ರಿಪೇರಿ ಮಾಡ್ತಿ ಏನಂದಂಗಾತ? ಪತ್ತ ಅಟ್ಟ ಅಲ್ಲಲೇ ಜಾನಕಿ, ಬ್ಯಾಂಕ್ ಲಾಕರ್, ಬೀದರ್ ಲಾಕರ್, ಗಾಡಿ ಲಾಕರ್ ಸಲಹೆ ಮಾಡ್ತೀನಿ. ಮತ್ತೇನಾರ ನೀನು ಕಾಪಿ ಗಿಪ್ಪಿ ರಿಪೇರಿಗೆ ಬಂದೈತೇನು? ಮತ್ತೆ ರಿಪೇರಿ ಇದ್ದಲ್ಲ ನೀ ಕರೆದಿಟ್ಲೆ ಅಲ್ಲಿಂದ ಇಲ್ಲಿ ಬಂದಿ ನೋಡಿ ರಿಪೇರಿ ಮಾಡಿಸ್ಕೊಳಕ ಈ ಪತ್ತಾನ. ಹೌದಾ? ಹಾಗಾರ ಇಲ್ಲೇ ನಿಂತು ಮಾಡ್ಲೆ ಮನಿಗೆ ಬಂದು ಕುಂತ ಮಾಡ್ಲೆ? ಬ್ಯಾಡ ಬೇಡ, ನೀ ಏನು ಮನಿಗೆ ಬರೋದು ಬೇಡ. ಇಲ್ಲೇ ನನ್ನ ಪತ್ತ ತಂದಿನ, ಇಲ್ಲೇ ರಿಪೇರಿ ಮಾಡಿ ಕೊಟ್ಟು ಬಿಡಲ್ಲ. ಹಂಗಾದ್ರ ಇದೇ ಅಲ್ಲೇ ಜಾನಕಿ, ಇದು ನಿನ್ನ ಪತ್ತದ ಬಾಯಿ ಎಷ್ಟು ದೊಡ್ಡದಾಗೈತಿ. ಯಾಕ ದೋಸ್ತ ನನ್ನ ಪತ್ತದ ಬಾಯಿ ನೋಡಿದ್ರೆ ನಿನಗೇನು ಭಯ ಬಂತ? ನನಗೆ ಯಾಕೆ ಭಯ ಬರ್ತಲೇ? ಇಲ್ಲೇ ಹೊಸ ಮನಿ ಅಮ್ಮನ ಮನಿಗೆ ಹೋಗ, ಅವ್ರವ್ವ ತನ್ನ ಪೆಟ್ಟಿಗೆಗೆ ಎಂತ ಪತ್ತ ಹಾಕ್ಯಾಳಂತ ಮಾಡಿ ಅಂತಿಂತ ಪತ್ತದ ಕೂಡ ಶುದ್ಧ ಮಾಡಿದ ಮಗ ನಾ ಅದೀನಿ. ಹೌದು ಇದೇ ಅಲ್ಲೇ ಜಾನಕಿ, ಚವಿಡ ಜಾಗ ಎಷ್ಟು ಅಗಲಾಗೈತಲ್ಲ. ಅಯ್ಯೋ ಅಯ್ಯ ಏನ್ ಮಾಡುದು ಅವನವನ ನಮ್ಮ ಅಪ್ಪ ಅದನ್ನಲ್ಲ ಮೂಳ. ನಿನ್ನೆ ನಾನು ಹೊಲಕ್ಕೆ ಹೋದಾಗ ಎಲ್ಲ ಕಳ್ಕೊಂಡ್ಬಂದ್ಬಿಟ್ಟಿನಿ ಚಾವಿನ. ಅದ್ರ ಸಂಬಂಧ ಸಿಕ್ಕೋರ್ ಚಾವಿ ಹಾಕಿ ಅವನವನ ಇದ್ರಾಗ ಇಟ್ಟು ತಿರುವಿ ಇಷ್ಟಕ್ಲ ಮಾಡಿಬಿಟ್ರ ನೋಡು. ಅಂತೂ ಕಂಡರ್ ಚವಿ ಆಡ್ಯಾರ ಅಂದಾಗ ಆತಿ ನೀನು ಕೊಪ್ಪ್ಯಾಗ. ಏ ಕಂಡೋರ್ದು ಯಾಕೆ ಇಡ್ತಾರ ಈ ಕೊಪ್ಪ್ಯಾಗ? ನಿನ್ನೆ ಆ ಕೊಡ್ತಿಗರಿ ಸಣ್ಣಪ್ಪ ಸಾವುಕಾರ ಅದಾನಲ್ಲ ಅವನ್ನ ಇಸ್ಕೊಂಡ್ ಬಂದ್ಬಿಟ್ಟನ. ಅದ್ರ ತಿರುವಿ ಗುಟ್ಲೆನ ಈ ನಮ್ಮನಿ ಮಾಡಿಟ್ಟ ನೋಡು, ಎಲ್ಲ ಒಳಗ ಅಲ್ಲೇ ತಿರುವಾಡಕತ್ತ ಬಿಡೈತದ. ಅಲ್ಲಲೇ ಜಾನಕಿ, ಸಾವುಕಾರಂದು ಮೊದ್ಲ ಸಣ್ಣ ಚವಿ ಇಂಥ ದೊಡ್ಡ ಕೊಪ್ಪಿಗೆ ಹೆಂಗ ಬಂದಿತ್ತು ಅಂತೀನಿ. ಇನ್ನ ರಾಮಸ್ವಾಮಿ ಕನಕಪ್ಪಂದಾರ ಬಂದ್ರು ಬರ್ಬೋದು ಈ ನಿನ್ ಕೊಪ್ಪಿಗ. ಅಲ್ಲ ಆ ಕನಕಪ್ಪಂದು ಕೇಳಕ್ ಹೋಗ್ಯ ನಮ್ಮಪ್ಪ. ಆದ್ರೆ ಏನ್ ಮಾಡ್ದ ಆ ಸಿಗ್ಲಾರ್ದಕ್ಕ ಅವನ್ನ ಇಸ್ಕೊಂಡ್ ಬಂದಾಗ ನಮ್ಮಪ್ಪನ ಇದ್ರೊಳಗ ನಾಗಪ್ಪನ ಯಾ ನಾಗಪ್ಪಲೇ ಅಪ್ಪ? ಏನ್ ಅಂಗಡಿ ನಾಗಪ್ಪನ ಏನ್ ನಸ್ಬಿ ನಾಗಪ್ಪನ? ನಸ್ಬಿ ನಾಗಪ್ಪ ಅಲ್ಲ, ಅಂಗಡಿ ನಾಗಪ್ಪನ ಇಸ್ಕೊಂಡ್ ಬಂದಾನ. ಅಂಗಡಿ ನಾಗಪ್ಪಂದ ನಾ ಎಲ್ಲೇ ನಸ್ಬಿ ನಾಗಪ್ಪಂದ ಮಾಡಿದ್ಲೇ ಅಪ್ಪ. ಮತ್ತೆ ಅವಂದಾರ ಹತ್ತೈತನಿ ನೀನು ಪತ್ತಕ್ಕ ಎಲ್ಲಿ ಹತ್ತಂದಿ ಮಾರ್ಯ? ಅಲ್ಲ ಇಟ್ಟನ ಅದ್ರೊಳಗ ಅಲ್ಲೇ ಒಳಗ ಸಿಕ್ಕೊಂಡ್ಬಿಟ್ಟೈತಿ, ಹೊರಗ ಬಂದಿಲ್ಲ ಅದು. ಅದ್ರೊಳಗೆ ಇಟ್ಟು ತಿರ್ವ್ಯಾಡಿ ಬರ್ಲಾರ್ದಕ್ಕ ಕಲ್ಲು ತಗೊಂಡ್ ಜಜ್ಜಿ ಇಷ್ಟ ಮಾಡಿಟ್ರ ನೋಡದನ್ನ. ಅಂತೂ ಬರಬ್ಬರಿನ ಮಾಡ್ಯಾರಾಗಾರ. ಸಣ್ಣ ಸಾವುಕಾರಂದು ದೊಡ್ಡ ಹನುಮಪ್ಪ ಸಾವುಕಾರಂದು 2 ಚವಿ ಒಮ್ಮೆ ಕೊಕ್ಕೊಂಡ್ಲಿ ಈ ನಿನ್ನ ಪತ್ತದಾಗ. ನೋಡ್ ದೋಸ್ತ, 2 ಹೋಗ್ಲಿ 3 ಹೋಗ್ಲಿ ನಿನಗೆ ರಿಪೇರಿ ಮಾಡೋದಾಗುತ್ತಿಲ್ಲ ಹೇಳ. ನಿನಗಾಗ್ಲಿಕ್ಕಂದ್ರ ಬಿಡ, ಹನಮ್ ನಾಳಕ್ ಹೋಗ್ತೀನಿ. ಅಲ್ಲೇ ಜೋಗ್ಯಾರ ನಾಗಪ್ಪಂದ ಐತಿ, ಅವನ ಕಡೆನೇ ಚಂದಾಗ ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ ನೋಡು. ಮತ್ತೆ ತಗೊಂಬ ಹಂಗಾರ. ನಿಂದ್ರಲಿ ಜಾನಕಿ, ಹಂಗ್ಯಾಕೆ ಮಾಡ್ತಿ ಸಿಡಕ್ನ ಹಂಗ? ನೀನು ಪತ್ತದ ಬಾಯಾಗೈತಿ ತಗಡಿನ ಬಡ್ಡಿ, ಅದನ್ನ ಬೆಳತನ ಮಾಡೋದ್ರಾಗ ಆಕತಿ ನನಗೆ ದಡಿಕಿ. ನಾ ಅದಕ್ಕ ನನ್ನ ಕೈ ಹಿಡ್ದು ಆಡಿಕ್ಯನು ಮತ್ತೊಂದು ಹಂಗಾರ ಇದ ಹುರುಪ್ನಾಗ ಜಾಡ್ಸೋ
रगड़ मारी रगड़ बंगारा चुना मागन है बेली दोरा रगड़ मारी रगड़ बंगारा चुना मागन है बेली दोरा ಅಪ್ಪನ ಮರ್ಯಾದಿನ ಪಿಸ್ತೂಲ್ ತಗೊಂಡ್ ಗುಂಡಿಟ್ಟು ಸುಟ್ಟಂಗ ಮಾಡ್ತೀವ ನಿಮ್ಮ ಅವನ ಯಾಕೋಯಪ್ಪ ಏನಾಯ್ತು ಹಿಂಗ್ಯಾಕ್ ಹೊಯ್ಕೊಳಕತ್ತೀರಿ ನೀನು ಹೊಯ್ಕೆಲ್ದ ಕುಂತಿಲ್ಲ ನಿಮ್ಮ ಅವನ ಮರ್ಯಾದಿ ಸಂಬಂಧ ಬಾಯ್ ಬಾಯ್ ಬಡ್ಕನ ಕುಂತೀನಿ ಹೌದು ಇದು ಎಲ್ಲಿದವ ಬ್ಯಾಟಿ ನಾಯಿ ನಾಯ ಎಲ್ಲೈತು ಯಪ್ಪ ನಾಯಿ ಇಲ್ಲೇ ಐತಲ್ವೇ ಇಷ್ಟ ತನಕ ಜೋಗರ್ನ ಹೆಂಗ ನಿನ್ನ ಸೊಂಟ ಹಿಡ್ಕೊಂಡು ಡಿಂಗು ಚಕ್ಕ ಜೊಲ್ ಸುರ್ಸ್ಕೊಂಡ್ ಕುಣಿತಿತ್ತಲ್ಲ ನಾಯಿ ಅಲ್ರಿ ಜಗಪತಿ ಅವ್ರ ಈ ನಿನ್ನ ಮಗಳದು ರಿಪೇರಿ ಮಾಡವ್ರಿ ಹೌದಲ್ಲ ಕಿಸಮಂಗರಿ ಅಲ್ಲಲೇ ನನ್ನ ಮಗಳ ರಿಪೇರಿ ನೀನೇ ಮಾಡೋದೆ ನನ್ನ ಮಗಳ ರಿಪೇರಿನಾ ಏ ನೀ ಮೌನ್ ಮಾತಾಡ್ ಮಾಡಿ ಯಾಕಪ್ಪ ಏನ್ ಕೊಟ್ಟಿ ಮಗಕ್ ರಿಪೇರಿಗೆ ಯಪ್ಪ ನಾ ಏನ್ ಕೊಡಂದಿ ನಮ್ ಪತ್ತಾದ ಚಾವಿ ಕಳ್ದಿತ್ತಲ್ಲ ಅದಕ್ಕ ಚಾವಿ ಮಾಡ್ಕೊಂಬ ಅಂತೇಳಿ ಕೊಟ್ಟಿದ್ದೀವನ್ ಕೈಯಾಗ ಹೋಗ ನೋನ ಕಂಡವ್ರ ಕೈಯಾಗ ಕೊಡ್ತಾರೆ ಪತ್ತಾನ ಸಿಕ್ಕ ಚಾವಿ ಇಟ್ಟು ಬರ್ಬಾದ್ ಮಾಡಿ ಕೈ ಬಿಟ್ಟು ಹೋಗ್ತಾನ ಮಗ ಬರ್ಬಾದ್ ಮಾಡಗಲ್ರಿ ಜಗಪತಿ ಅವ್ರ ಬದರ್ದಷ್ಟ ಮಾಡಿ ಕಳಿಸ್ತೇನ್ರಿ ಈ ನಿನ್ನ ಮಗಳದು ಕೊಪ್ಪಿನ ಇನ್ನೊಮ್ಮೆ ಯಾರ ಕೈಯಾಗ ಕೊಳ್ಳಾರಂಗ ಮಾಡ್ಕೊಂಬರ್ತೀನ್ರಿ ನಾ ಇನ್ನು ಬರ್ಲೇನ್ರಿ ಜಗಪತಿ ಅವ್ರ ಬರ್ಲಿ ಹುಡುಗ ಮತ್ತೆ ಮುಂದೆ ಸಿಗೋಣ ನಿಂದಲ್ಲೇ ಹುಡುಗ ಒಂದ್ 20 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಏನು ಬಡವ ಒಳ್ಳೆ ಚಂದ ಎಂತ ಚಂದಳ ಕಡವ ಏನು ಬಡವ ಒಳ್ಳೆ ಬಡ ಎಂತ ಚಂದಳ ಕಡವ ಸಿಕ್ಕಿಲ್ಲ ತೊಳೆದಿಲ್ಲ ತಳ ತಳವರಿತೈತಿ ತಂದಿಲ್ಲ ತಮ್ಮಲ್ಲ ಮಿರಿ ಮಿರಿತೈತಿ ಏನು ಬಡವ ಹತ್ತಿ ಬರ್ತಿದ್ದಲ್ಲ ಹುಡುಗ 10 ಬಸ್ ಬಂದ ಇಳಿಯತ್ತಿದ್ದಿ ಹುಡುಗ ಬಾದಾಮಿ ಕ್ರಾಸ ಹತ್ತಿ ಬರ್ತಿದ್ದಲ್ಲ ಹುಡುಗ 10 ಬಸ್ ಬಂದ ಇಳಿಯತ್ತಿದ್ದಿ ಹುಡುಗ ಬಾದಾಮಿ ಕ್ರಾಸ ನಿನ್ನ ರೂಪ ನೋಡಿ ಬೆರಗಾಗಿ ನಿಂತೀನಿ ಮನಸ್ಸಿಗಾತ ತ್ರಾಸ ಮೈಯ ಮಾಟಕ ಕಣ್ಣ ನೋಟಕ ಆಗ್ಯಾರ ದಾರಿ ಏನ ಓ, ಓ,
ನಿಂತ್ರ ಊರಿಗಂದ ಇಡುತ್ತಿದ್ನ ನಿನ್ನಂಗ ನಾ ಕಬರ ಗೆಟ್ಟಿಲ್ಲ ಹೌದಾ? ನಿಮ್ಮ ಮಂದಿ ಹಂಗ ಚಿಲ್ಲತನ ಮಾಡಾಕ ನಾ ಮೂರು ಬಿಟ್ಟು ನಿಂತಿಲ್ಲ ಪ್ರೀತಿ ಮಾಡಾಕ ನಿಂತ್ರ ಊರಿಗಂದ ಇಡುತ್ತಿದ್ದ ನಿನ್ನಂಗ ನಾ ಕಬರ ಗೆಟ್ಟಿಲ್ಲ ಹೌದು. ನಿಮ್ಮ ಮಂದಿ ಹಂಗ ಚಿಲ್ಲತನ ಮಾಡಾಕ ನಾ ಮೂರು ಬಿಟ್ಟು ನಿಂತಿಲ್ಲ. ಕಬರಗೆಟ್ಟ ಹಾಡ ಬ್ಯಾಡ, ಊರ ಬಿಟ್ಟ ತಿರುಗು ಬ್ಯಾಡ. ಕಬರಗೆಟ್ಟ ಹಾಡ ಬ್ಯಾಡ, ಊರ ಬಿಟ್ಟ ತಿರುಗು ಬ್ಯಾಡ. ಕಬರಗೆಟ್ಟ ಹಾಡ ಬ್ಯಾಡ, ಊರ ಬಿಟ್ಟ ತಿರುಗು ಬ್ಯಾಡ. ಬಿಕ್ಕಿ 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 ಅಳ ಬ್ಯಾಡ, ನೀ ಮರಿಬ್ಯಾಡ ನನ್ನ ಹೆಸರ ರಚ್ಚು ರಚ್ಚು. ಬಿಕ್ಕಿ ಬಿಕ್ಕಿ ಅಳ ಬ್ಯಾಡ, ನೀ ಮರಿಬೇಡ ನನ್ನ ಹೆಸರ. ಯವ್ವ ಇದು ಎಲ್ಲಿದ್ವೆ ಪಿಂಜರ್ ನಾಯಿ ಕೂಳ್ ಕಾಣ್ಲಾರ್ದಂಗ ಬಿಡಕ್ ಕುಂತೈತಲ್ಲ ಬಾಯಿ ಬಾಯಿ. ಲೇ ನೀನೇನ್ ರಿಪೇರಿ ಮಾಡವ್ಲೆ? ಕೊಡರಿ ಪ್ಲಾಸ್ಟಿಕ್ ಕೊಡ ಇಟ್ಟತನ ಕೊಳ್ಳಾಗ ಹಾಕ್ಯಂಬಂದಿಲ್ಲ ಏನ ಕಾಣತಿಲ್ಲ ಹಿಂಗ ತಳ್ಳ ಸೌದ್ ಬಸಿ ಹೊಂಟಿರ್ತೈತಲ್ರಿ ಇಲ್ಲಿ ಅನ್ನ ಸ್ವಲ್ಪ ಕಾಶಿ ಇನ್ಸುಲೇಷನ್ ಒತ್ತಿ ಬಂದು ಬಸ್ತ ಸೋರ್ಲಂಗ್ ಮಾಡ್ಕೊಡ್ತೀವಿ ನೋಡ್ರಿ. ಹೌದನ್ಲೇ ತಮ್ಮ. ಅಲ್ಲಲೇ ನೀನ ಪ್ಲಾಸ್ಟಿಕ್ ಕೊಡ ಅಷ್ಟ ಮಾಡ್ತೀವಿ ಅಂತ ತಾಂಬರ್ ಕೊಡನು ಮಾಡ್ತೀವಿ. ತಾಂಬೂರ್ ಕೊಡ ಆರ್ರಿ ಎಷ್ಟು ವರ್ಷದ್ರಿ? ಒಂದು 45 ವರ್ಷದ ಇರ್ಬೋದು. 45 ವರ್ಷದ ರೀ ನಾ ಮಾಡಂಗಿಲ್ರಿ ಅಪ್ಪ ಅದ್ ನಮ್ಮ ಮಾವ ಮಾಡ್ತಾನ ಅಲ್ಲಿ ನೋಡ್ತಾನ ನೋಡ್ರಿ ಆತ್ ಮಾಡ್ತಾನ ನೋಡ್ರಿ. ಏನು ನೀ ಮಾಡಂಗಿಲ್ಲ? ನಿಮ್ಮ ಅಪ್ಪ ಮಾಡ್ತಾನ? ಯಾಕ ನೀ ಯಾಕೆ ಮಾಡಂಗಿಲ್ಲ? ಹಳೆ ಕೊಡ ರಿಪೇರಿ ಮಾಡೋದು ನೀಗ್ ಬೇಕಲ್ಲ ಮಗಕ್ಕ. ನೀಗೂ ಪ್ರಶ್ನೆ ಅಲ್ರಿ ಜಗಪತಿಯವ್ರ. ಆದ್ರೆ 100 ವರ್ಷದ ಹಿಂದಿನ ಕೊಡ ಮಾಡಿದ ಮಗ ನಾ ಅದೀನಿ ಬೌದ್ರ ಗಂಡು. ಆದ್ರೆ ನಮ್ಮ ಪ್ರಶಾಂತ್ ಮಾವ ಏನು ಹೇಳ್ಯಾನ ಅಂದ್ರ ನಾ ತಮ್ಮರ್ ಕೊಡ ರಿಪೇರಿ ಮಾಡ್ತೀನಪ್ಪ ನೀನು ಹೊಸ ಇಲ್ಲದ ನೋಡು ಕೊಡ ಎಲ್ಲ ರಿಪೇರಿ ಮಾಡಿ ಆ ಕುಂಟನ್ ಕೊಳ ಹಾಕಿ ಬಾ ಅಂತ ಹೇಳಿ ನೋಡು. ಹೌದಾ? ಏ ಪಡ್ಚಿಂತಿ, ಹಂಗಾದ್ರೆ ನಂದು ಕೊಡದಾಗ ತಳದಾಗ ಅವನವನ್ನ ಬಸಿ ಹೊಂಟು ಬಿಟ್ಟೈತಿ, ಅದನ್ನ ರಿಪೇರ್ ಮಾಡ್ಕೊಡ್ತೀಯ? ಯಾರು ಬೇಡ ಅಂತಾರಲ್ಲ ಹುಡುಗಿ ಈಗ ಸದ್ದ ಕೊಡ ಇಲ್ಲ ನೋಡದ ಪಟ್ಟ 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 ಮಾಡಿ ಕೊಟ್ಬಿಡ್ತೀನಿ ನೋಡ. ಹೌದಲ್ಲೇ ರೌಡಿ ಪೀರ ಸ್ವಲ್ಪ ಸೈಡ್ ಬಿಟ್ರ ಮಗ ಇಲ್ಲೇ ದೇವ್ರ ಸೊಂಗ್ ಕಾಣ್ತಾನಿವ. ಯಾವ ಮಗಳ ಹೇಳಪ್ಪಜಿ. ಈ ಮಗನ ಕೈಯಾಗ ನಮ್ ಕೊಡೋದು ಬೇಡ. ಯಾಕ? ನನ್ನ ಬಗ್ಗೆ ಏನಾರು ತಪ್ಪು ತಿಳ್ಕೊಂಡ್ರಿ ಏನಂತೀನ್ರಿ ಜಗಪತಿಯವ್ರ? ಮತ್ತೆ ಹಂಗೇನು ತಿಳ್ಕೊಳಕ್ ಹೋಗ್ಬೇಡ್ರಿ. ಈ ಊರಾಗಂತರು ಕಂಡ ಪಟ್ಟಿ ಕೊಡ ಮಾಡಿಕೊಟ್ಟು ನೋಡ್ರಿ ಬರೀ 5 ರೂಪಾಯಿದಾಗ ಬಂದು ಬಸ್ತ ಸೊಲ್ಲಂಗ್ ಮಾಡ್ಕೊಡ್ತೀನಿ. ಹೌದಿಲ್ಲಪ್ಪ ಮಾವ್ರ? ಹ್ಞೂ ಅನ್ರ ಮರ್ರೆ. ಅಪ್ಪಾಜಿ ಯಪ್ಪ ಯಪ್ಪ ಏನ 5 ರೂಪಾಯಿದಾಗ ಸಸ್ತದಾಗ ಹೆಂಗ್ ಮಾಡ್ಕೊಡ್ತಾರಂತೆಪ್ಪ, ಬಂದೋಬಸ್ತಾಗಿ ಮಾಡ್ಕೊಡ್ತಾರಂತ. ನಮ್ದು ಕೊಡೋಣ ಅಯ್ಯಪ್ಪ ಇವ್ರಿಗೆ ಶಾನೆ ನಮ್ಮಪ್ಪ ಬಂಗಾರ. ನಿಂದ ನಿಮ್ಮ ಮಾವನ ಈ ಮಗನ ಕೈಯಾಗ ಏನಾರ ನಮ್ ಕೊಡಕ್ ಕೊಟ್ವಿ ಅಂದ್ರ 9 ತಿಂಗಳ ತನ ಸೋರ್ಲಾರ್ದಂಗ ಮಾಡೋ ಮಂಗ್ಯಾನ ಮಗ ಅದಾನವ. ಲೇ ತಮ್ಮ, ನಿನ್ನ ಮ್ಯಾಲ ವಿಶ್ವಾಸ ಇಟ್ಟು ಹೇಳ್ತೀನಿ, ಇಕ್ಕಟ್ಟು ನಮ್ಮ ಮನೆ ಕಡೆ ಬಂದು ಇದು ಒಂದ್ ಕೊಡ ಮಾಡಿಕೊಡು ಹೋಗ. ಹಿಂಗ ವಿಶ್ವಾಸ ಇಡ್ಬೇಕು ನೋಡ್ರಿ ಜಗಪತಿಯವ್ರ. ನಿಮ್ದು ಅಡ್ಡ ಹೆಸರು ಏನ್ ಅಂತ ಅಂತಾರ್ರಿ? ನಂದು ಅಡ್ರೆಸ್ ಅಷ್ಟೇ ಯಾಕ್ಲೆ ಹುಡುಗ, ಇಡ್ವಿ ನನ್ನ ಪರ್ಯಟನ ಹೇಳ್ತೀನಿ ಕೇಳ. ಈ ತಾಲೂಕಿನ MLA PA ಜನನಾಯಕ ಜಗದೇಕ ಹೌದಾ? ಜಗಪತಿ ಹಟ್ಟಿ ಅಂದ್ರ ಸಾಕು. ಓಲೆ ನಿನ್ನ ಕೈ ಹಿಡ್ಕೊಂಬಂದು ಸೀದಾ ನನ್ನ ಮನೆ ತೋರಿಸ್ತಾರ. ಎಷ್ಟು ಹೇಳಿದ್ರಲ್ರಿ ಸಾಕ್ ಬಿಡ್ರಿ, ನಾ ಎಲ್ಲ ಕೇಳ್ಕೊಂತಾನ ಬರ್ತೀನಿ. ಏನ್ ಕೇಳ್ಕೊಂತ ಬರ್ತಿದಿ? ಅದು ಗೊತ್ತಿಲ್ಲನ ಏನು? ಜಗಪತಿ ಮಗಳು ಜಾನಕಿ ಅಟ್ಟಿ. ಆಕರ್ಗಡೆ ಹಳೆ ಆಕರ್ಗಡೆ ಲೇ ಮಂಗ್ಯಾನ್ ಮಾರಿ ಅವನ ಏನ್ಲಿ ಅದು ಅಂದಿದ್ದು ಇನ್ನೊಮ್ಮೆ ಅದ ಬಿಡ್ರಿ, ಜಗಪತಿ ಮಗಳು ಜಾನಕಿ ಅಟ್ಟಿ ಅವ್ರ ಮನಿ ಮುಚ್ಚ ಬಾಯ್ ಬದ್ಮಾಸ್ ನನ್ನ ಮಗನ. ಲೇ ಒಂದ ಓತ ಹೋದ್ನಂದ್ರ ಮುಕ್ಳಾಗಿನ 3 ಚಿಪ್ ಮಣ್ಣ ಜಿಗದಿರ್ಬೇಕು ಮಗನ. ಯಾಕ ಜಿಗಿಸ್ತಾನಂತ ಮತ್ತೆ. ಅಲ್ಲಲೇ ನನ್ನ ಮಗಳ ಹೆಸರನ್ನ ಅಂದ ಮೇಲೆ ನಮ್ಮ ಅಡ್ರೆಸ್ ಅನ್ನಕ್ ಹೋಗ್ಬೇಡ. ಬ್ಯಾಡ್ರ ಆತ್ ಬಿಡ್ರಿ, ಯಾಕೆ ಸಿಟಿ ಬರ್ತೀರಿ?
ಅದು ನಿಮ್ಮ ಹೆಸರು ನಿಮ್ಮ ಅಡ್ಡ ಹೆಸರು ಹೌದಲ್ಲ ಅಂತೀನಿ. ಏ ಯಪ್ಪ ಮೊದಲ ಇಡು ಇವನು ಬಾಯಾಗ ನಿನ್ನ ಬಗನಿಗೆ ಊಟ. ಏ ಮುಸ್ಸ ಮರ್ರವಣ ಯಾಕ ನನ್ನ ಹೆಸರು ಯಾಕೆ ಕರಿತಿದೆ? ಆಗ್ಬಾ ಇವನು ಅಲ್ರಿ ಇದು ನಿಮ್ಮ ಹೆಸರು ನಿಮ್ದು ಅಡ್ಡ ಹೆಸರು ಹೌದಲ್ಲ ಅಂತ ನಿಂಗೆ ಯಾಕೆ ಇಬ್ರು ಸಿಟಿ ಬರ್ತೀರಪ್ಪ ಹಿಂಗ್ ಮಾಡ್ಕ್ಯಂತ. ಲೇ ಮಂಗ್ಯ, ನನ್ನ ಹೆಸರು ಹೇಳೋದು ಆಮೇಲೆ, ಅಡ್ಡ ಹೆಸರು ಹೇಳಕ್ ಹೋಗ್ಬೇಡ. ಜಗಪತಿ ಅಟ್ಟರನ್ನು ಸಾಕ, ಸೀದಾ ನಮ್ಮ ಮನೆ ತೋರಿಸ್ತಾರ. ಯಾವ ಮಗಳ ಹೇಳಪ್ಪ. ಈ ಮಗ ಭಾಳ ಡೇಂಜರ್ ಅದಾನ. ಇವ ನಮ್ಮ ಮನೆ ಕೇಳ್ಕೊಂತ ಬರೋದು ಬೇಡ, ಇವನ್ನ ಕರ್ಕೊಂಡು ಹೋಗಿ ನಮ್ಮ ಮನೆ ಕಡೆ ಹೋಗಿ ಇದೊಂದು ಕೊಡ ರಿಪೇರಿ ಮಾಡಿಸಿ ಕಳ್ಸ. ನಾವೊಂದು ಸ್ವಲ್ಪ MLA ಸಾಹೇಬ್ರ ಮನೆಗೆ ಹೋಗಿ ಬರ್ತೀನಿ. ಯಪ್ಪ ಮಾತಾಡಿ ಭಾಳ ಸುಸ್ತಾಗಿ ಬಾ ಇಲ್ಲ. ನಿನ್ನ ಮ್ಯಾಗ ಒಂದು ಹಾಡಾಡ್ಲಿ ಅಪ್ಪಾಜಿ. ನಮ್ಮಪ್ಪ ಶಾಣೆಲ್ಲ ಹಾಡ್ಲಿ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂತ ಅಪ್ಪ ಇಲ್ಲ, ಬಳಲಿ ನೀನೇ ಎಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಭಾವ. ಯಾವ ಲೋಕದಿಂದ ತಂದ ಇನ್ನು ನಾನು ಬರೆಯಲು. ಚಿಂತಿ ಓ ಜಲ್ದಿ ನಂದು ಮಾಡ್ಕೊಡ್ಬಾರ ಮತ್ತ. ಯಾಕ ಏನಾತ? ಎತ್ಬೇಡ, ಯಾಕ ನಂದು ಎತ್ತಲ್ಲ ಇದು. ಆಪು ಚಡ್ಡಿ ಐತಿ, ನಿಂದಿದ್ರು ನಾಯಿ ಮಾಡ್ಲಿ. ನಾ ಎತ್ತಕ್ಕೆ ನಂಗೆ ಭಾಳ ತ್ರಾಸ ಆಗುತ್ತಾ. ನಿನಗೆ ಯಾಕೆ ತ್ರಾಸ ಆಗತ್ತೆ? ನಾ ಆಗಲಿಪ್ಪ ಮತ್ತೆ ಬ್ಯಾಡ್ಬಿಡು. ನೀ ಎತ್ಲಿಕ್ಕೆ ನಾ ಎತ್ಲಿಕ್ಕೆ ಅಂದ್ರೆ ನಂಗೆ ಸಮಾಧಾನ ಆಗುಲ್ಲ. ನಿಂದ್ರಲೇ ಜಾಣಿಕೆ ಮಾಡಿಸ್ಕೊನಕ್ ಎಷ್ಟು ಉರ್ರಪ್ಪ ಅದಿ ಅಲ್ಲ ಅಂತೀನಿ. ಏನಂದೆ ಏನಂದೆ? ಕೈ ಬಿಡ್ಲೇ ಜಾಣಿಕೆ ನನ್ನ ಕಿವಿನ. ಅಲ್ಲೇ ಜಾಣಿಕೆ ನಿಮ್ದು ಮತ್ತೆ ಅಡ್ಡ ಹೆಸರು ಏನೈತಲ್ಲ? ಏಯ್ ಹೊಳಗಳ ಅಂದೆ ಹೇಳ್ತಿ ಹರಿ ಮೋನೆ. ಅದ್ಯಾಕೆ ಹೇಳ್ತಿ? ಅಲ್ಲೇ ಇದು ನಿಮ್ದು ಅಡ್ರೆಸ್ ಐತಲ್ಲ, ಅಡ್ರೆಸ್ ನಮ್ಮ BB ಪೊಲೀಸ್ ಇರ್ತಾರಲ್ಲ ಅದಾರ. ಅವ್ರು ಹುಡುಕ್ಯಾಡಿ ಬರ್ತಾರ. ಹೌದಿಲ್ಲ ಸಾಬ್ರ? ಹೂವನ್ರಿ ಅಪ್ಪ ನೀವು ಅದಕ್ಕ ಅಂದಾರ ಅವ್ರ ಹಟ್ಟಿ ಅಂತಂದು. ನೋಡಲ್ಲ ಅದ ಸೂರ್ಯ ಮುನಿ ಕಾತ್ಲ ಎಲ್ಲ ಹೋಗೈತಿ. ಒಂದು ಹೋಗದ್ ಬಿಡು. ನಾವು ಹೋಗಿತ್ತು ಹಿಡ್ಕೊಂಡ್ಬಿಡು. ಕೊಡು ಕೊಡ್ಲೆ ಕೊಡು ಕೊಡ್ತೀನಿ ಬಾ ಹಂಗಾದ್ರ. ಮಸರ ಜಾಡ್ಸ DJ ಅನಿಲ್ Remix. ಅನಿಲ್ ಭಗವತಿ
ಚಿಮ್ನಿ ಡಿಜೆ ಅನ್ನಿ ಚಿಮ್ನಿ ಐ ಬಾಯ್ ಯು ಗುಡ್ ಶಿವ್ ಯು ಹೇಳಿದ್ನ ಗುಡ್ ಬೈ ಯು ಥ್ಯಾಂಕ್ ಯು ವೆಲ್ಕಮ್ ಯು ಗುಡ್ ಮಾರ್ನಿಂಗ್ ಯು ಗುಡ್ ನೈಟ್ ಯು ಐ ಈಸ್ ನಾಟ್ ಸ್ಟ್ರೆಂಡ್ ಸ್ಟೇಟ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಎಲ್ಲ ಸ್ಟ್ಯಾಡ್ ನಿಂದ ಸ್ಟ್ಯಾಂಡ್ ಐ ಕೋಂಟ್ ಇಲ್ಲಿ ಡಸ್ ಡ್ಯಾಸ್ ಅಲ್ಲ ಡಿಸ್ ಐ ಎಮ್ ಈಸ್ ಇಂಗ್ಲಿಷ್ ಈ ನಮನೆ ಅಮರ್ ನೇಮ್ ಹಾ ಎಲ್ಲ ಮಿಕ್ಸ್ ಒಂದು ಅಮರ್ का थोड़ा थोड़ा हिंदी थोड़ा थोड़ा इंग्लिश थोड़ा थोड़ा ಎಲ್ಲದರಾಗ ಕನ್ನಡ ಇಟ್ಟು ಕಟ್ಟಿತಾನೆ ಇವ. ಎಲ್ಲ ಜಡ್ಜ್ ಬಿಡೋದು ಏನ ಇದ್ರು ಕನ್ನಡ ಎಲ್ಲ ಮಿಕ್ಸಿಂಗ್ ಮಿಕ್ಸಿಂಗ್ ಇದ್ರ ಹಿಂಗೈತ್ ನೋಡ ನಮ್ಮ ತ್ಯಾಕ ಹೆಂಗ ಮಿಕ್ಸಿಂಗ್ ನಮಗೂ ಮಿಕ್ಸಿಂಗ್ ಇದ್ದದ ಬೇಕು ಯಪ್ಪ ಎಂತ ಉರುಪ್ ಕೊಟ್ಟು ಬಾವ ಬುದ್ಧಿ ಸಿಗೋದು ತಂದೆ ತಾಯಿಯಲ್ಲಿ ವಿದ್ಯೆ ಸಿಗೋದು ಶಾಲೆಯಲ್ಲಿ ಕಲೆ ಇರೋದು ನಾಟಕದಲ್ಲಿ ನಾಟಕ ಇರೋದು ಮಾರ್ನಾಳ ಗ್ರಾಮದಲ್ಲಿ ನಿಂತಿಕೋ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ರುಂಡ ಹಾರಿ ಈ ಕನ್ನಡದ ಕ್ರಾಂತಿ ವೀರನ ಪಾದ ಮೇಲೆ ಬೀಳ್ತದೆ. ನನ್ನನ್ನು ಬೋಟ್ಟು ಬಿಡು. ಈ ವಿಷಯ ಏನಾದರೂ ನಮ್ಮ ಎಮ್ಮೆಲಿ ಸಾಹೇಬರಿಗೆ ಗೊತ್ತಾದರೆ ನಿನ್ನ ಎಣದ ಮೇಲೆ ಸಮಾಧಿ ಕಟ್ಟಲಿಲ್ಲ, ನಿನ್ನ ಹಂತಕನೇ ಅಲ್ಲ. ಸಮಾಧಿ ಹೇ ಕಚಡ ನನ್ನ ಮಗನೇ, ಅವನೊಬ್ಬ ನಾಲ್ಕು ನನ್ನ ಮಗ ಎಮ್ಮೆಲೆ ಹೇಳ್ತಂದು ಕಾಲೇಜ್ ಹುಡುಗಿಯನ್ನು ಕಿಡ್ನಾಪ್ ಮಾಡಿ ಅವನಿಗೆ ಆಸೆ ಆಸರು ಹೊಟ್ಟಿರುವೆ ಅಲ್ಲ, ನಾಚಿಕೆ ಆಗೋದಿಲ್ಲವೇ ಈ ನಿನ್ನ ಏಸು ಜನ್ಮಕ್ಕೆ? ಲೇ ಕ್ರಾಂತಿ, ನನಗೆ ಏಕೆ ನಾಚಿಕೆ ಆಗಬೇಕು?
ಒತ್ತಾಯದಿಂದ ಹೊತ್ತುಕೊಂಡು ಹೋದರು ಹವಳವನ್ನು ಸುಖವನ್ನು ಪಡೆದು ಅವಳ ಕೈ ತುಂಬ ಹಣ ಕೊಟ್ಟು ಕಳಿಸುವ ನಮ್ಮ ಧರ್ಮವಂತ ನಮ್ಮ ಸಾಯಿಬ್ರು ಬಾಲ್ಯ ಯಾತ್ಸರ ಧರ್ಮವಂತರು ಲೇ ಗೋಮುಖ ಅಗ್ರಣನ ಮಗನೇ, ಧರ್ಮ ಎಂಬ ಪದದ ಅರ್ಥ ಆದರೂ ಗೊತ್ತಾ ನಿನಗೆ? ಸಿಕ್ಕ ಸಿಕ್ಕ ಹೆಣ್ಣನ್ನು ಕಾಡಿಸಿ ಪೀಡಿಸಿ ಅವರ ಶೀಲವನ್ನೇ ಹಾಳು ಮಾಡಿ ಕೈ ತುಂಬ ಹಣ ಕೊಟ್ಟು ಕಳಿಸೋದು ಅದು ನಿನ್ನ ವೃತ್ತಿಯಲ್ಲಿ ಅದು ಧರ್ಮ. ಲೇ ಆ ನಿನ್ನ MLA ಸಾಹೇಬ ಒಂದು ಹೆಣ್ಣಿನ ಶೀಲಕ್ಕೆ ಎಷ್ಟು ದುಡ್ಡು ಕೊಡುತ್ತಾರೆ? 50,000ರಿಂದ ಹಿಡಿದು 1.5 ಲಕ್ಷವರೆಗೆ ಕೊಡ್ತಾರೆ. ಇನ್ನು ಮಾಲ್ ಚೆನ್ನಾಗಿದ್ರೆ 2 ಲಕ್ಷವರೆಗೆ ಕೊಡುತ್ತಾರೆ. ಬಾಲ್ಯ ಎಚ್ಚರ ಇರ. 2 ಲಕ್ಷ ಲೇ ಲೇ ನರಹಂತಕ, ಆ ನಿನ್ನ MLA ಸಾಹೇಬನಿಗೆ ಅಕ್ಕ ತಂಗಿ ಮಗಳು ಯಾರಾದ್ರೂ ಇದ್ದಾರೆ? ಯಾಕೆ? ಧರ್ಮವಂತನಾದ ಆ ನಿನ್ನ MLA ಸಾಹೇಬ ಒಂದು ಸುಂದರವಾದ ಹುಡುಗಿರ ಶೀಲವನ್ನು ಹಾಳು ಮಾಡಿ ಅವರ ಶೀಲಕ್ಕೆ 2 ಲಕ್ಷ ಟಾರ್ಗೆಟ್ ಮಾಡಿದಾನೆ. ಬಟ್ ಈ ಕ್ರಾಂತಿವೀರ ಆಗಲ್ಲ. ಆ MLA ಮನೆ ಹೆಣ್ಣು ಕಪ್ಪಾಗಿರಲಿ ಕುರುಡಿ ಕುರುಪಿನೇ ಆಗಿರಲಿ ಒಂದೇ ಒಂದು ತಾಸಿನ ಪಕ್ಕಕ್ಕೆ ತಂದಾಕು. ಅವಳು ಎಷ್ಟು ಕೋಟಿ ಕೇಳುತ್ತಾಳೋ ನೀನು ಎಷ್ಟು ಕೋಟಿ ಕೇಳುತ್ತೀಯೋ ಅಷ್ಟು ಕ್ರಾಂತಿವೀರ. ಬಾಯಿ ಮುಚ್ಚಲೇ ನೀನು. ಲೇ ಅಂತಕ ಮುಚ್ಚು ಬಾಯಿ. ಏನಂದೆ ನೀನು? ಪವಿತ್ರವಾದ ಕನ್ನಡ ನಾರಿಯರಿಗೆ ನೀನಿಟ್ಟ ಹೆಸರು ಮಾಲ್. ಲೇ ನೀನು ಒಂದು ಹೆಣ್ಣಿನ ಗರ್ಭದಲ್ಲಿ ಜನಿಸಿ ಬಂದಿದ್ಯಾ, ಆದೋ ನಿನ್ನ ತಾಯಿ ಎಷ್ಟೋ ಶ್ರೀಮಂತರ ಕಣ್ಣು ಕುಕ್ಕುವ ಮಾಲ್ ಆಗಿ ನಿನ್ನಂತ ವಿಷಯ ಜಂತಿಗೆ ಜನ್ಮ ನೀಡಿರ್ಬೋದು. ಲೇ ಕ್ರಾಂತಿವೀರ, ಇನ್ನು ಹೆಚ್ಚಿಗೆ ಮಾತನಾಡಿದ್ರೆ ನಿನ್ನ ಇಲ್ಲೇ ಸುಟ್ಟು ಬೂದಿ ಮಾಡಿ ಬಿಡ್ತೇನೆ. ಬಾಲ್ಯ ಎಚ್ಚರ ಇರೋ ಮಗನ. ಲೇ ಹಂತಕ, ನಿನ್ನ ತಾಯಿಯ ಬಗ್ಗೆ ಮಾತಾಡಿದ್ರೆ ನಿನ್ನ ಪಾದದಿಂದ ನೆತ್ತಿವರೆಗೆ ಉರಿಯುತ್ತಿತ್ತು. ಲೇ ನೀನು ಕಿಡ್ನಾಪ್ ಮಾಡಿದವಳು ನಿನ್ನ ತಾಯಿ ಅಂತ ಒಂದು ಹೆಣ್ಣಲ್ಲವೇ? ತಮ್ಮ ಶೀಲವನ್ನು ಕಾಪಾಡಿಕೊಳ್ಳಗೋಸ್ಕರ ಪ್ರಾಣವನ್ನೇ ಕಳೆದುಕೊಂಡ ಈ ಇತಿಹಾಸ ಪುಟದಲ್ಲಿ ಅಚ್ಚಳದಾಗಿ ಹೆಸರು ಮಾಡಿದವಳೆ ಈ ಭಾರತಾಂಬೆಯ ವೀರ ಮಹಿಳೆಯರು. ಅಂತವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ? ನಿನ್ನಂತ ಷಂಡನ ಮಕ್ಕಳು ಈ ಭೂಮಿ ಮೇಲೆ ಜೀವಂತವಾಗಿರಬಾರ್ದು. ಲೇ ಅಂತಕ, ಎಂತ ಸಿಕ್ಕಂಡ ನನ್ನ ಮಗ ಇವನು. ಭಾರತದ ಕೀರ್ತಿಯ ನಂದ ದೀಪ ಹಚ್ಚಿದ ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟಿ ಅವರ ಮಾನ ಮರ್ಯಾದೆಯನ್ನೇ 3 ಕಾಸಿಗೆ ಮಾರುವ ಆ ತಿಳಿಗೆ ಹಿಡಿ ನನ್ನ ಮಗ. ಹೆಣ್ಣು ನಮ್ಮ ದೇಶದ ಕಣ್ಣು. ಅಂತ ಪವಿತ್ರವಾದ ಹೆಣ್ಣನ್ನು ವಿಯಾಳಿಸಿ ಮಾತಾಡಿದ್ರೆ ಎಂದಿಗೂ ಜೀವಂತವಾಗಿ ಬಿಡಲನು. ಏ ಕ್ರಾಂತಿವೀರ, ಸಾಹೇಬ್ರೇ, MLA ಸಾಹೇಬ್ರೇ,
ಮಾಂಸಿಕ ಬಂದಾಗ ಕಾಣ್ತಿದೆ ಈ ನಾನು ವಿಷ ತಿಂದು ಹೋಗಲೇ. ಇವ ಭಿಕ್ಷಕಲ್ರಿ ಅಪ್ಪ, ನಮ್ಮ ಕೆಲಸ ಕಾರ್ಯಕ್ಕ ಅಡ್ಡಿಯಾಗಿ ಬರೋ ಕುಲಕಾತ್ಕ. ಹಲೋ ಲೇ ಜಗಪತಿ, ಯಾರಲ್ಲೇ ಅವನು? ಈ ನೀಲಕಂಠ ವಿಷಕಂಠನ ಕಾರ್ಯಕ್ಕೆ ಅಡ್ಡಾಗಿ ಬಂದಿರೋನು. ಓಹೋ, ಈ ಹಳ್ಳಿಯ ಜನರಿಗೆ ಧರ್ಮದ ದೀಪವಾದ ಧರ್ಮವಂತ. ನಾನ್ಯಾದ ಧರ್ಮದ ದೀಪ ಶ್ರೀಮಂತರೇ. ಭೂದೇವಿಯ ಮೊದಲನೇ ಮಗನಾಗಿ ಹಗಲು ರಾತ್ರಿ ದುಡಿದು ಶ್ರಮಿಸಿದ್ದರಿಂದ ಈ ವರ್ಷ ಅತಿವೃಷ್ಟಿ ಅನಾವೃಷ್ಟಿ ಒಳಗಾಗಿ ನೆರಳಾಡುತ್ತಿದ್ದ ಸಾವಿರಾರು ರೈತರಿಗೆ ಅನ್ನದ ಸಹಾಯ ಮಾಡಿದ್ದೇವೆ. ಇದರಲ್ಲಿ ಅಂತ ಧರ್ಮದ ಕೆಲಸವೇನಿದೆ? ಲೇ ಧರ್ಮ, ನಿನ್ನನ್ನು ಒದ್ದು ಬಿಟ್ಟನು ಮಗನೇ. ನಾನು ಈ ತಾಲೂಕಿನ ಮೇಲೆ ನಾನು ಒಂದು ಮಾತು ಹೇಳಿದ್ರೆ ಸಾಕು, ಈ ವಿಧಾನಸೌಧದಲ್ಲಿ ಕುಂತಿರುವ ಮುಖ್ಯಮಂತ್ರಿ ಸಹಿತ ಓಡೋಡಿ ಬಂದು ನಾನು ಹೇಳಿದ ಕೆಲಸ ಮಾಡಿಕೊಡ್ತಾರೆ ಅಂದಾಗ ನನ್ನ ಹೆಸರನ್ನೇ ಅಳಕಿಸಿ ಹಾಕಿ ನೀನು ದಾನಸೂರನಾಗಿ ನನ್ನ ವಸ್ತುಸಿನ ಕಂಡುಬಿಟ್ಟಲ್ಲ ಬಡ್ಡಿಯ ಮಗಳೇ. MLA ಸಾಹೇಬ್ರೇ, ಬಾಯಿ ಬಿಗಿ ಹಿಡಿದು ಮಾತನಾಡಿ. ಯಾವುದು ನಿಮ್ಮ ವರ್ಚಸ್ಸು? ವಾರಾನುಗಟ್ಲೆ ಊರೊಳಗೆ ನೀರು ಹೊಕ್ಕು ನೆರಳಾಡುತ್ತಿರುವ ಜನರ ಸಹಾಯಕ್ಕೆ ಹೋಗದೆ ಟಿವಿ ಚಾನೆಲ್ಗಳ ಮುಂದೆ ನಿಂತು ಸವಿಕೆ ಮಾತನಾಡುತ್ತಿದ್ದಲ್ಲ, ಅದೇನ್ರಿ ನಿಮ್ಮ ವರ್ಚಸ್ಸು? ಹಾರ್ಯಾಡ ಬೇಡ ಮಗನೇ, ಹಾರ್ಯಾಡಿದ್ರೆ ಆ ಹೊರನಿಗೆ ಗೊತ್ತಾಗದಂತೆ ನಿನ್ನ ಮರಣ ಮೃದಂಗವನ್ನು ಬಾರಿಸಿ ಇದೇ ನಮ್ಮ ಅರಮನೆಯಲ್ಲಿ ಹೂತಾಕಿ ಬಿಟ್ಟ ಮಗನ. ಹಾಕಿ ಶ್ರೀಮಂತ್ರಿ, ನನ್ನನ್ನು ಹೂತಾದ್ರೂ ಹಾಕಿ ಸುಟ್ಟಾದ್ರೂ ಹಾಕಿ, ಆದರೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಡೆಯುತ್ತಿರುವ ಜನರಿಗೆ ನಿಮ್ಮ ಅಧಿಕಾರದ ಮೆಟ್ಟಲನ್ನು ಏರಿಸಿದ್ದಿರಲ್ಲ, ಅಂತ ಜನರ ಸಂಕಟದಲ್ಲಿದ್ದಾಗ ಸಹಾಯ ಮಾಡಬೇಕೆಂಬುದು ನಿಮ್ಮ ಮನಸ್ಸಿನಲ್ಲಿರಬೇಕು. ಧರ್ಮ ಕತ್ತೆ ಪಡುವ ಹಳ್ಳಿಯಿಂದ ದಿಲ್ಲಿವರೆಗೂ ಹಿಮಾಲಯದಿಂದ ಕನ್ಯಾಕುಮಾರಿಗೂ ಅಭಿವೃದ್ಧಿ ಹರಿಕಾರನೆಂದು ಈ MLA ನೀಲಕಂಠನ ಹೆಸರನ್ನು ಅಶೋಕ ಚಕ್ರಂತೆ ಹಾರಾಯಿಸುತ್ತಿರುವಾಗ ಸಾಯ ಸಂಸ್ಕಾರದ ರೀತಿಯ ಪಾಠ ನನಗೆ ಹೇಳಲು ಕೂಡ ಬಂದ್ಯಾ ಕತ್ತೆ ಬರುವ? ನೀನನ್ನು ಸುಟ್ಟು ಹಾಕಿಬಿಟ್ಟವು. ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ ಹೊಡ್ಯಾಕ ಹೋಗ್ತೀರಿ? ಈ ಮಗನ ಕೈಲ ಏನ್ ಕಿತ್ಕೊಳ್ಳೋದಾಗತ್ತ? ಅದ ಏನೋ ಅಂತಾರಲ್ಲ, ಗುಡ್ಡಕ್ಕೆ ಹೋದ್ರಿ ನಾಯಿ ಗೋಧಿ ಹಾಸಂಗ್ ಸತ್ತಂಗಾಗತ್ತ. ಜಗಪತಿ, ನೀನು ದೂರ ಸರಿದು ನಿಲ್ಲ ಮಗನೇ. ಇಂಥ ಈನ ದರಿದ್ರ ಜನರನ್ನು ಬೆಳೆಯಲು ಬಿಟ್ಟರೆ ಮುಂದೆ ನಮ್ಮ ಗೌರವಕ್ಕೆ ಧಕ್ಕೆ ತರುತ್ತಾರೆ. ಅಣ್ಣ, ಈ
ನಿರ್ಗತಿಕ ನಾಯಿಯನ್ನು ಕಟ್ಟಿ ಹಾಕುತ್ತೇನೆ. ನಮ್ಮ ಶ್ರೀಮಂತಿಕೆ ಸಾಮ್ರಾಜ್ಯದಲ್ಲಿ ಜೀವಂತ ಸುಟ್ಟಾಕಿ ಬಿಡೋಣ. ಕರೆಕ್ಟ್. ಹುಲಿ ಯಾವತ್ತು ಒಳನೆ ಹೊರಡಬೇಕು ಇಲ್ಲ, ಇಂಥ ವಿలుವಳನೆ ಅಲ್ಲ. ನಿನ್ನೆ ಇವನ ತಮ್ಮ ಬಸ್ ಸ್ಟ್ಯಾಂಡಿನಲ್ಲಿ ರಾಯಣ್ಣನ ಸರಗಳು ಕಟ್ಟಿಸಬೇಕೆಂದು ಗುಂಪು ಕಟ್ಟಿಕೊಂಡು ಒಳ್ಳೆ ವಾದ ಮಾಡ್ತಿದ್ದ. ರಾಯಣ್ಣನ ಸರ್ಕಲ್ ಮಾಡೋದ್ರಲ್ಲಿ ತಪ್ಪೇನಿದೆ ಸಾಹೇಬ್ರಿ? ಜ್ಯೋತಿ ಯಾವ ಜಾತಿಯನ್ನು ಲೆಕ್ಕಿಸದೆ ತನ್ನನ್ನೇ ತಾನು ಸುಟ್ಟುಕೊಂಡಳು. ಪರರಿಗೆ ಪ್ರಕಾಶ ಕೊಟ್ಟಂತೆ ಯಾವ ಜಾತಿ ಭೇದ ಭಾವವನ್ನು ಮಾಡದೆ ಸರ್ವರನ್ನು ಸಂಘಟಿಸಿಕೊಂಡು ತಾಯಿ ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ಆ ಕ್ರಾಂತಿವೀರ ಅಂತವರ ಸರ್ಕಲ್ ಮಾಡೋದ್ರಲ್ಲಿ ತಪ್ಪೇನಿದೆ? ಲೇ ಧರ್ಮ, ಹೆಚ್ಚಿಗೆ ಮಾತನಾಡಬೇಡ ಮಗನೇ. ಇಂದು ರಾಯಣ್ಣನ ಸರ್ಕಲ್ ಮಾಡ್ತೀರಾ, ನಾಳೆ ಸಿಂಧೂರ ಲಕ್ಷ್ಮಣ್ ಸರ್ಕಲ್ ಮಾಡ್ತಾರ ಮಕ್ಕಳ. ಅದು ಆದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಕೂಡ ಮಾಡ್ತೀರ ಮಕ್ಕಳ. ಅದು ಮುಗಿದ ನಂತರ ಭಗೀರಥನ್ ಸರ್ಕಲ್ ಇಲ್ಲ ಊರೊಳಗ, ಭಗೀರಥನ್ ಸರ್ಕಲ್ ಮಾಡೋಣಂತ ಭಗೀರಥನ್ ಸರ್ಕಲ್ ಕೂಡ ಮಾಡ್ತೀರ ಮಕ್ಕಳ. ಜಾತಿಗೊಬ್ಬರ ಸರ್ಕಲ್ ಮಾಡ್ತಾ ಹೋದ್ರೆ ಸರ್ಕಾರದ ಜಾಗ ಹಾಳಾಗಿ ಹೋಗುತ್ತೆ ಮಕ್ಕಳು. ಯಾವನಲ್ಲೇ ಅವನು ನಿನ್ನ ರಾಯಣ್ಣ, ಅವನು ದೇಕು ಮಾಡ್ಬೇಕಲೇ ಮಕ್ಕಳು ಸರ್ಕಲ್ ಅನ್ನು. ಮತ್ತೇನು ನಿಮ್ಮ ಅಪ್ಪನ ಮಾಡ್ಬೇಕಂದ್ರೆ ಕೈ ತೆಗೆದರೆ ಚಂಚಾಗ್ತೀಯ, ಕಾಲು ತೆಗೆದರೆ ಕುಂಟಾಗ್ತೀಯ. ನಿನ್ನ ಕಣ್ಣನ್ನು ತೆಗೆದರೆ ಕುರುಡಾಗ್ತೀಯ, ನಿನ್ನ ರುಂಡಾನ ತೆಗೆದರೆ ಈ ಮಾಳಿಂಗನ ಪಾದದಲ್ಲಿ ಹೆಣವಾಗಿ ಬೀಳ್ತೀಯ. ಯಾಕಲೇ ಮೈಯಾಗಿನ ಸೊಕ್ಕೇನು? ನನ್ನ ಮನೆಗೆ ಬಂದು ನನ್ನ ತಮ್ಮನ ಕೈ ಹಿಡಿದು ಮಲವಿಚ್ಚಂತ ಮಾತನಾಡಿ ಈ ನೀಲಕಂಠ ದೇಸಾಯ ಹೃದಯವನ್ನು ಬೇಡ. ಕ್ರಾಯದಿಂದ ಕೊಬ್ಬಿ ಹಾಂಕರದ ಹಾಳು ಬಂದರೆ ನಿನ್ನನ್ನು ಹುಚ್ಚನಾಗ ಹೊಡೆದು ಹಾಕಿ ನಿನ್ನನ್ನು ಹೊಡೆದಂತೆ ಹೊಡೆಸಿ ಸಾಯಿಸಿ ಬಿಡ್ತಾರೆ ಮಗಳೇ. ನನ್ನ ಅಧಿಕಾರಕ್ಕೆ ಗೌರವ ಕೊಟ್ಟು ನೋಡಿ ಇಲ್ಲ ನೋಡಿ. ಹೇ ನೀಲಕಂಠ ದೇಸಾಯಿ, ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು, ನುಡಿದರೆ ಮಾಣಿಕ್ಯ ದಿಪ್ಪಿನಂತೆ ಇರಬೇಕು, ನುಡಿದರೆ ಸಟಿಕೆ ಸಟಿಕೆ ಸಲಾಕೆ ಅಂತ ಇರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆಂದಿರಬೇಕು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲೇ ಸಂಗಮ ದೇವ ನೋಡಲೇ ಎಂದು ಹನ್ನೆರಡನೇ ಶತಮಾನದಲ್ಲಿ ಅದೇ ಬಸವಣ್ಣರು ಹೇಳಿದ ವಚನವನ್ನು ದಿನಕ್ಕೊಂದು ಸರಿ ಹಾಡಿ ಮರೆಸಿದವನಲೇ ಈ ಮಾಳಿಂಗ. ಇಂಥ ಶಾಸ್ತ್ರ ಪುರಾಣವನ್ನು ನಮ್ಮ ಮುಂದೆ ಪುಟಿಸಬೇಡ. ಅವೆಲ್ಲ ನಿಮ್ಮಂತ ದಾರಿದ್ರ ಜನತೆಗೆ
ಮನ ಶಾಂತಿಗೆ ನಿರ್ಮಿಸಿಟ್ಟ ಕಲ್ಪನೆಯ ಕಟ್ಟುಕಥೆಗಳು. ಈಗ ಸುಮ್ಮನೆ ನಿಮ್ಮ ಅಣ್ಣನ ಕರೆದುಕೊಂಡು ಅಲೇ ನಿನ್ನ ಮನೆ ಸೇರ್ತೀಯೋ ಇಲ್ಲ ಜಾಡ್ಸಿ ನಿನ್ನ ಎದೆಗೆ ಒತ್ತು ಕಂಡ ಹಾಡಿ ಮಾಡಿದವನು ಹದಮ, ಹಾಡದೆ ಮಾಡಿದವನು ಮಧ್ಯಮ, ಹಾಡದೆ ಮಾಡಿದವನು ಉತ್ತಮ. ಆ ಉತ್ತಮರ ಲಿಸ್ಟಿಗೆ ಸೇರಿಕೊಂಡವನಲ್ಲ ಈ ಮಾಯಂತಕ ಮಾಳಿಂಗ. ಲೇ ಬಚ್ಚ, ನಿನಗೆ ನನ್ನ ಎದೆಗೆ ಒದೆ ತಾಕತ್ತಿದ್ರೆ ಈ ಬಂಡಾರದವರ ಮಾಳಿಂಗನಿಗೆ ನಿನ್ನ ಎದೆಗೆ ಒದೆ ತಾಕತ್ತು ಇದೆ ಮಗನೇ. ಲೇ ಮಣಿಗೋ, ನೀನು ಸೊಟ್ಟ ಹಾಕಿಬಿಟ್ಟಲ್ಲ ಮಗನೇ. ಹೇ ನೀಲಕಂಠ ದೇಸಾಯಿ, ಬಿಡ ನನ್ನ ಸೆರಿಟನು, ಬಿಡಲ ನನ್ನ ಸೆರಿಟನು. ಇಲ್ಲ ಇಲ್ಲ, ನಿನ್ನ ಕೈಯನ್ನು ಕತ್ತರಿಸಿ ಹಾಕಬಿಡುತ್ತಾನೆ ಬಂಡಾರದವಡ. ಹೇಳಪ್ಪ, ಸತ್ಯ ಧರ್ಮ ನ್ಯಾಯ ನೀತಿಗಳ ತಳಹದೆಯನ್ನು ಸದೆ ಬಡಿದು ದಿನವಿಡೀ ಬಡವರನ್ನು ಹೆಣ ಮಾಡಿ ಹಣ ಪಡೆದು ಈ ಸಮಾಜದ ಸನ್ಮುಖದಲ್ಲಿ ಸದ್ಭಾವರಂತೆ ನಟಿಸುವ ಅಜ್ಞಾನ ಶೂನ್ಯಗಳ ಪಾಯವರು ಇಂಥ ಕೆಸರಿನ ಮೇಲೆ ಕಲ್ಲೆಸೆದು ಮುಖಕ್ಕೆ ಸಿಡಿಸಿಕೊಳ್ಳೋದು ಬೇಡ. ಬಾ ಹೋಗೋಣ. ಊರಿನ ಜನರನ್ನು ಕರೆದುಕೊಂಡು ತಹಸೀಲ್ದಾರ ಪರ್ಮಿಷನ್ ತಂದು ಆ ರಾಯಣ್ಣನ ಸರ್ಕಲ್ ಕಟ್ಟೋಸನಂತೆ. ತಹಸೀಲ್ದಾರ್ ಪರ್ಮಿಷನ್ ಧರ್ಮ್ಯ, ಈ MLA ಪರ್ಮಿಷನ್ ಅಲ್ಲೇ ಆ ತಹಸೀಲ್ದಾರ್ನಿಗೆ ಪರ್ಮಿಷನ್ ಕೊಡ್ತಾನಿಲ್ಲ. ಲೇ ಧರ್ಮ, ನೀವು ಗಂಡಸಿನ ಮಕ್ಕಳಾಗಿದ್ರೆ ಕಟ್ಟಿಸ್ರಲೇ ಆ ನಿನ್ನ ರಾಯಣ್ಣನ ಸರ್ಕಲ್ ನೋಡೋಣ. ಏ ನೀಲಕಂಠ, ಚಾಲೆಂಜ್ ಮಾಡಬೇಡಲೇ. ನಿನ್ನ ಅಧಿಕಾರ ಎಂದು ಆ ರಾಯಣ್ಣನ ಸರ್ಕಲ್ ಕಟ್ಟಿಸೋದಕ್ಕೆ ನಿನ್ನ ಪರ್ಮಿಷನ್ ಸಿಗದಂತೆ ಮಾಡಬಹುದು. ನೀನಲ್ಲೇ ಕಣೆ ಇಡೀ ಸರ್ಕಾರ ತಿರುಗಿ ಬಿದ್ದರೆ ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಇನ್ನು 15 ದಿನದೊಳಗಾಗಿ ಆ ಸರ್ಕಲ್ ಅನ್ನು ಉದ್ಘಾಟಿಸಲಿಲ್ಲ ಅದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಲ್ಲ. ನನ್ನ ಹೆಸರು ನಮ್ಮ ವಂಶದ ಹೆಸರೇ ಹೇಳೋದಿಲ್ಲ. ಅದು ಏನು ಕಿತ್ಕಂತೀಯ ಕಿತ್ಕೋ, ಬಾರಣ ಹೋಗೋಣ. ಯಾಕಲ್ಲ ಮಗನೇ ನಾಯಿ ತರ ಚೀರ್ಕೊಳ್ತೀಯ? ಈ ಬುದ್ಧಿ ಹಚ್ಚಿಕೊಂಡರೆ ಭಕ್ತಿ ಹೆಚ್ಚಾಗುತ್ತದೆ, ಭಂಡಾರ ಹಚ್ಚಿಕೊಂಡರೆ ಪವಾಡ ಹೆಚ್ಚಾಗುತ್ತದೆ. ಹೆಗಲ ಮೇಲೆ ಕಂಬಳಿ ಇದ್ದರೆ ಗುರು ಹೆಚ್ಚಾಗುತ್ತದೆ. ಸವಿ ಕಲ್ಸಾಕಿದ ಸೆಂಟನ್ನು ಹಚ್ಚಿಕೊಂಡು ಕೆಟ್ಟ ವಾಸನೆ ಮಾಡಬಿಟ್ಟು ಹಣಿಗೆ ಭಂಡಾರ ಹಚ್ಚಿ ನಡ. ನಿನ್ನ ಮನೆಯಲ್ಲಿ ಬಂಗಾರ ಬಂಗಾರವಾಗಿ ಆಡ್ತದೆ. ಬರುತ್ತೇನೆ, ಬಾರಣ ಹೋಗೋಣ. ಮಾಳಿಂಗ 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 ಮಾಳಿಂಗ
ಭಾಗದ ಜನರೇ, ಈ ನೀಲಕಂಠ ದೇಸಾಯಿಯನ್ನು ನಮ್ಮ ಭಾಗದ ದೇವರು ಎಂದು ಭಾಗಿಸುತ್ತಿರುವಾಗ ದೇವರಿಗೆ ಕೊಡುವ 2 ಸ್ಥಾನ ನನಗೆ ಕೊಟ್ಟು ವಿವಿಧ ಪುಂಸಗುಂಚಗಳಿಂದ ನನ್ನನ್ನು ಗೌರವಿಸುತ್ತಿರುವಾಗ ಕೆಲವು ಕಾಸಿ ಗತಿ ಇಲ್ಲದ ಗತಿಗೆ ಹೇಳಿ ಮಗ ನೀನು. ಈ ದೇಸಾಯಿಯನ್ನು ಮನೆಗೆ ಬಂದು ಕಪ್ಪಿ ಮಾತನಾಡ್ತಿ ಅಂದರೆ ಇನ್ನು ನೀನು ಜೀವಂತಾಗಿ ಇರಬಾರದು. ಕಂಠ ಚಿಕ್ಕಪತಿ ಅಲ್ಲಿ ಹೋಗೋಣ. ಆ ಮಾಲಿಂಗನ ಮನೆತನವನ್ನೇ ಸರ್ವನಾಶ ಮಾಡೋಣ. ಬಿಡ್ಬೇಡ್ರಿ ಅಪ್ಪ, ಬಿಡ್ಬೇಡ್ರಿ. ಈ ಸರ್ಕಾರನು ನಿಮ್ಮ ಕೈಯಾಗಿರುವಾಗ ಆ ಸೆನ್ಗಡಿ ಮಗಕ್ಕೆ ಯಾಕೆದ್ರನ ಈ ಉಳನ ದೌಡ ಚೂಟಕನ ಬರ್ರಿ ಹೋಗೋಣ. ಚಿಕ್ಕಪತಿ ಈಗಾಗಲೇ ಹರ್ಷ್, ನಮ್ಮಿಬ್ಬರ ಪ್ರೀತಿ ಒಂದುಗೂಡಿ 1 ವರ್ಷವಾಯಿತು. ಅಂದ ಹಾಗೆ ಇವಾಗ ಮಾತ್ರ ನೀವು ದೊಡ್ಡ ಆಫೀಸರ್ ಆಗಿದ್ದೀರಾ ಅಂದಾಗ, ದೊಡ್ಡ ಆಫೀಸರ್ ಆದ ಬಳಿಕ ಎಲ್ಲಿ ನಿಮ್ಮ ಅಣ್ಣಂದಿರು ಹೇಳಿದ ಹುಡುಗಿಯನ್ನು ಮದುವೆ ಆಗ್ತಾ ಇದ್ದೀರಂತ ನನ್ನ ಜೀವ ಒಂದೇ ಸವನೆ ಚಟಾಪಟ ಅಂತ ಒದ್ದಾಡ್ತಾ ಇದೆ. ಪ್ರಿಯಾ, ಎಷ್ಟೋ ದಿನಗಳ ಹಿಂದೆ ನಾವಿಬ್ಬರು ಪ್ರೀತಿಸಿದ ಪ್ರೇಮಿಗಳು ಅಂದಾಗ ಪ್ರೀತಿಸುವುದನ್ನು ಧಿಕ್ಕರಿಸುವ ದುರಂಕಾರಿ ನಾನಲ್ಲ. ಹಾಗಲ್ಲ ಹರೀಶ್, ನೋಡು, ಹೆತ್ತ ತಂದೆ ತಾಯಿಗಳನ್ನು ಕಳೆದುಕೊಂಡ ತಬ್ಲಿ ನಾನು ಅಂದಾಗ ನೀವೇ ನನ್ನ ಪ್ರಾಣ, ನೀವೇ ನನ್ನ ದೇವರು ಅಂತ ತಿಳಿದುಕೊಂಡಿದ್ದೀನಿ ನಾನು. ಒಂದು ವೇಳೆ ನೀವೇನಾದರೂ ನನ್ನನ್ನು ಕೈ ಬಿಟ್ರೆ ನಾನು ಮಾತ್ರ ಬದುಕಿರುವುದಿಲ್ಲ ಹರೀಶ್, ಬದುಕಿರುವುದಿಲ್ಲ ನಾನು. ಹುಚ್ಚಿ, ಏನಾಗಿದೆ ಈ ರೀತಿ ಮಾತನಾಡ್ತಾ ಇದ್ಯಾ? ಈ ನಮ್ಮ ಅಣ್ಣಂದಿರು ಯಾವ ಕಾರಣಕ್ಕೂ ನನ್ನ ಮಾತನ್ನು ಧಿಕ್ಕರಿಸೋದಿಲ್ಲ. ಒಂದು ವೇಳೆ ನಮ್ಮ ಅಣ್ಣಂದಿರ ಮೇಲೆ ವಿಶ್ವಾಸವಿಲ್ಲದಿದ್ದರೆ ನಿನ್ನನ್ನು ರಿಜಿಸ್ಟ್ರಿ ಮಾಡಿಕೊಡ್ತೇನೆ, ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ, ಆಯ್ತೇ? ವಿಶ್ವಾಸದ ಮಾತಲ್ಲ ಹರೀಶ್. ನೋಡು, ನಾನು ಮಾತ್ರ ನಿಮ್ಮನ್ನು ತುಂಬ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೇನೆ ಅಂದಾಗ ನೀವೇ ನನ್ನ ಬಾಳಿನ ದೇವರು ಅಂತ ತಿಳಿದುಕೊಂಡಿದ್ದೀನಿ ನಾನು ನಿಮ್ಮನ್ನು ಅಂದಾಗ ಎಂದೆಂದಿಗೂ ನೀವು ನನ್ನನ್ನು ಕೈ ಬಿಡುವುದಿಲ್ಲ ತಾನೇ? ಪ್ರಿಯಾ, ಪ್ರಿಯಾ, ನಿನ್ನ ಆಸೆಗೆ ನಾನೆಂದು ಚಿರಋಣಿ. ನಮ್ಮ ಪ್ರೀತಿ ಪ್ರೇಮ ಹೀಗೆ ಇದ್ದರೆ ನಮ್ಮ ಸಂಸಾರದಲ್ಲಿ ಆಕಾಶ ಮೀನಿಗೆ ನಕ್ಷತ್ರ ಬೆಳೆ ತಿಂಗಳಾಗಬಹುದು. ನಮ್ಮ ಮನೆತನದಲ್ಲಿ ನೀನು ಹೊಂದಿಕೊಂಡು ಹೋದರೆ ಸುಂದರವಾದ ನಮ್ಮ ಸಂಸಾರ ಈ ಸಮಾಜದ ಕಣ್ಣಿಗೆ ಒದ್ದದೆ ಉಳಿಯುವುದರಲ್ಲಿ ಸಂದೇಹವಿಲ್ಲ. ನಿಜ ಹರೀಶ್. ಅಂದಾಗ ರೈತ ಕುಟುಂಬದಲ್ಲಿ ಹುಟ್ಟಿದ ರೈತರ ಮನೆತನದವನು ನೀನು ಅಂದಾಗ ನಿನ್ನ ಅಣ್ಣಂದಿರು ತುಂಬ ಕಷ್ಟಪಟ್ಟು ನಿನ್ನನ್ನು ಓದಿಸಿದ್ದಾರೆ ನಿಜ. ಅಂದಾಗ ಈಗ ನೌಕರಿ ತೆಗೆದುಕೊಂಡು ಈ ನಮ್ಮ ಊರಿನಲ್ಲಿ ಹೇಗೆ ನೀನು ಮೆರ್ತಾ ಇದೆಯೋ ಅದೇ ರೀತಿ ನಾನು ಮೆರೀಬೇಕೆನ್ನುವುದೇ ನನ್ನ ಆಸೆ. ಅದರಂತೆ ಅಷ್ಟೇ ಅಲ್ಲ, ಸತ್ಯ ಸಾವಿತ್ರಿ ಹೇಮರೆಡ್ಡಿ ಮಲ್ಲಮ್ಮನಂತೆ ಬಾಳೆ ಬದುಕಬೇಕೆನ್ನುವುದೇ ನನ್ನ ಆಸೆ ಹರೀಶ್. ಮೆಚ್ಚಿದೆ ಪ್ರಿಯಾ ನಿನ್ನ ಮಾತಿಗೆ. ಸಿಟಿಯಲ್ಲಿ ಹುಟ್ಟಿ ಸೊಕ್ಕಿನ ಮಾತುಗಳನ್ನು ಧಿಕ್ಕರಿಸಿ ರೈತರ ಕುಟುಂಬಕ್ಕೆ ಸೊಸೆಯಾಗಿ ಬಂದು ಅಂತ ಹೇಳಿದಲ್ಲ, ಅಷ್ಟೇ ಸಾಕು. ನಾಳೆನೇ ನಾನು ನಿನ್ನ ಬರೋ ರಿಜಿಸ್ಟರ್ ಮ್ಯಾರೇಜ್ ಆಯ್ತೇ? ಹರೀಶ್, ಈ ಮಾತು ನಿಜವಾಗ್ಲೂ ಹೇಳ್ತಾ ಇದ್ದೀರಾ ನೀವು ನನಗೆ? ನನ್ನ ಆಣೆ, ನಿನ್ನ ಆಣೆ, ನಾನು ತೊಟ್ಟುವ ಈ ಪವಿತ್ರ ಕಾಕಿ ಮೇಲೆ ಆಣೆ. ನಾಳೆ ನಮ್ಮಿಬ್ಬರ ಮದುವೆ ಆಯ್ತೇ? ವಾ, ಎಷ್ಟೊಂದು ಸಂತೋಷವಾಗ್ತಾ ಇದೆ ನನ್ನ ಮನಸ್ಸಿಗೆ ಹರೀಶ್. ನೋಡು,
ಈ ಹಳ್ಳಿಯ ಸೌಂದರ್ಯದ ಸೊಬಗನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಯಿತು. ಅಷ್ಟೇ ಅಲ್ಲ, ನಿಮ್ಮ ಜೊತೆ ಒಂದಾಗಿ ಹಾಡಿನಲ್ಲಬೇಕೆನ್ನುವ ಆಸೆ ಆಗಿದೆ ನನಗೆ. ನೋಡು ಪ್ರಿಯಾ, ಕಂಡವರ ಕಣ್ಣಿಗೆ ನೀನು ಸಾಮಾನ್ಯ ಹೆಣ್ಣು, ನನ್ನ ಮನಸ್ಸಿನ ಅರಮನೆಯಲ್ಲಿ ಅರಿಗಿಣಿ ನೀನು. ಕಾಣವರ ಕಣ್ಣಿಗೆ ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪಿ ನೀನಾದರೂ ಈ ಹರಿಸಿನ ಕಣ್ಣಲ್ಲಿ ಸುಗಂಧ ಬೀರುವ ಸುಗಂಧದ ಗೊಂಬೆ ನೀನು. 10 ಜನರ ಮುಂದೆ ನೀನು ಕಾಗಿಯಂತೆ ಕಂಡರೂ ಈ ನನ್ನ ದೃಷ್ಟಿಯಲ್ಲಿ ಮಧುರ ಕಂಠದ ಕೋಗಿಲೆ ನೀನು. ಹಾಡು ಚಿನ್ನ, ಈ ನಮ್ಮ ಪ್ರಿಯಕರನ ಬಗದಿಪ್ಪಿ ಹಾಡು. ಸಾಕು ಹರೀಶ್, ಸಾಕು. ಎಷ್ಟೊಂದು ವರ್ಣನೆ ಮಾಡ್ತಾ ಇದ್ದೀರಾ ಬಿಳೆ ಕವಿಗಳಂತೆ ನನ್ನನ್ನು ನೀವು. ನೋಡಿ, ಈಗಲೇ ನಿಮ್ಮ ಜೊತೆ ನಾನು ಹಾಡಿನಲ್ಲಿವೆ ಆಯ್ತೇನ್ರಿ? ಸರಿ, ಓಕೆ.
ನಮಸ್ಕಾರ ರೀ. ನಾನು ಯಾರಂತ ಗೊತ್ತಲ್ಲ. ಶಕವ ನಿದ್ದೆ ಯಾಕೆ ಮಾಡ್ತಿ? ಶಕವ ಅತ್ತಿ ಚಿಲ್ಲು ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ. ಅತ್ತಿ ಚಿಲ್ಲು ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ. ಕಲಿಸಿದ ಪ್ರತಿಪಾಠ ನಿಮ್ಮವ್ವ ಮಡಿಸಳ ನಂಗ ಮಾಟ. ಕಲಿಸಿದ ಪ್ರತಿಪಾಠ ನಿಮ್ಮ ಮಡಿಸಳ ನಂಗ ಮಾಟ. ಮಾಡಿದ್ದ ಮರತಾಳು ಒಳ್ಳೆ ಮೊರಂಗ ಬಂದಾಳು. ಮಾಡಿದ್ದ ಮರತಾಳು ಒಳ್ಳೆ ಮೊರಂಗ ಬಂದಾಳು. ಹೊಟ್ಟಿ ಬರೆಸ್ತಾಳು ಬಗಲಗ ಕೂಸೊಂದು ತಂದಾಳು. ಹೊಟ್ಟಿ ಬರೆಸ್ತಾಳು ಬಗಲಗ ಕೂಸೊಂದು ತಂದಾಳು. ಛೇ 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 ಸಾಕಾಗೈತೆ ನೋಡ್ರಿ. ಇವನು ಹೆಣ್ಣು ನೋಡೋದ್ರಾಗ ಅಲ್ರಿ ಈ ಕಲಿಯುಗದಾಗ ಏನು ಕನ್ಯಾ ಕಡಿಮೆ ಇಲ್ಲ ಅಂತೇಳಿ ಈ ಕಂಡವ್ರು ಹೇಳ್ತಾರೆ ನೋಡ್ರಿ. ಆದ್ರಿ ನನ್ನ ದೈವಕ್ಕೊಂದು ನಂದು ಹೆಣ್ಣು ಸಹಿತ ಸಿಗ್ಬಾರ್ದ ಅಂತೀನಿ ನೋಡ್ರಿ. ಅಲ್ರಿ ಅವನೊಂದು ತುಂಬುರ್ಗುದ್ದಿ ಗೂನ್ಕಪ್ಪ ದಮ್ಮೂರು ಜರ್ಕೊಂಟಿ ಹನುಮಾಪುರ ಇವು 5 ಊರು ಸುತ್ತಾಡಿ ಬಂದ್ರೆ ಈ ನನ್ನ ದೈವಕ್ಕೆ ಒಂದು ಹೆಣ್ಣು ಸಹಿತ ಒಂದು ಮುದಿಗೆ ಸಹಿತ ಸಿಗ್ಲಿಲ್ಲ ನೋಡ್ರಿ. ನನ್ನ ಹಣೆ ಬರ ದೇವ್ರು ಯಾವ ಗೂಟಲಿಂತ್ರ ಬರ್ದಿರ್ಬೇಕು ಅಂತೀನಿ. ಪಪ್ಪಿದ ಪಾರೋನ ಪಪ್ಪಿದ ಪಾರೋನ. ನಾ ಪ್ರೇಮವೇ ನೀಲ ನಾ ಪ್ರೇಮವೇ ನೀಲ ನಾ ಪ್ರೇಮವೇ ನೀಲ ನಾ ಪ್ರೇಮವೇ ನೀಲ. ಅಕ್ಕ ತಂಗ್ಯಾರು ಕೂಡ್ಯಾರು ಅಣ್ಣ ತಮ್ಮನ್ ಲವ್ ಮಾಡ್ಯಾರು. ಊರಾಗಿರು ಪಿತ್ರ ಪಿಲ್ಯಾರು ನಮ್ಮಂತ ಹುಡುಗರು ತಲೆ ಕೆಡ್ಸ್ಯಾರು. ಅಕ್ಕ ತಂಗ್ಯಾರು ಕೂಡ್ಯಾರು ಅಣ್ಣ ತಮ್ಮನ್ ಲವ್ ಮಾಡ್ಯಾರು. ಊರಾಗಿರು ಪಿತ್ರ ಪಿಲ್ಯಾರು ನಮ್ಮ ತಲೆ ಪೂರ ಕೆಡಿಸ್ಯಾರು. ಮ್ಯಾಗಿನ ಚಿಂತೆ ನಿನಗಂತೈತಿ ಕೆಳಗಿನ ಚಿಂತೆ ಅವ್ರಿಗಂತೈತಿ. ರಬ್ರಕ ಚಿಂತೆ ಮರ್ತ ಬಿಟ್ಟಿ. ಮ್ಯಾಗಿನ ಚಿಂತೆ ನಿನಗಂತೈತಿ ಕೆಳಗಿನ ಚಿಂತೆ ಅವ್ರಿಗಂತೈತಿ. ರಬ್ರಕ ಚಿಂತೆ ಮರ್ತ ಬಿಟ್ಟಿ. ನೀ ಬಲಂಗ ಬಾರ್ಸವ ಹೇ ಮಾವ ನೀನು ಬಲಂಗ ಬಾರ್ಸಿ ಬೇಡಿ ತಿನ್ಸವ. ನೀ ಬಲಂಗ ಬಾರ್ಸವ ಹೇ ಮಾವ ನೀನು ಬಲಂಗ ಬಾರ್ಸಿ ಬೇಡಿ ತಿನ್ಸವ. ಮುಟ್ಟಬೇಡ ಮೂರು ಬರ್ತೈತಿ ಹುಡುಗಿ ಟಚ್ ಮಾಡಬೇಡ ಊರಪ್ ಬರ್ತೈತಿ. ಹುಡುಗಿ ಟಚ್ ಮಾಡಬೇಡ ಊರಪ್ ಬರ್ತೈತಿ. ಇಚ್ಚಕ್ ಬಾ ಟಚ್ ಮಾಡಬೇಡ ಊರಪ್ ಬರ್ತೈತಿ. ಹುಡುಗಿ ಕಣ್ಣಾಗ ನನ್ನ ನೀನು ಕೊಂದ ಹೋಗಿದ್ದೆ. ಯಬುಸು ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಗ್ಲಲ್ಲಿ. ಕರೆಂಟ್ ಹೋದ ಟೈಮಲ್ಲಿ ಮಾವ ಇದ್ದ ಮಗ್ಲಲ್ಲಿ. ಮನಸ್ಸಲ್ಲೊಂಚೂರ ಆಸೆ ಹುಟ್ಟಿತು ಏನ್ ಮಾಡ್ಲಿ ಶಿವನೇ ಏನ್ ಮಾಡ್ಲಿ. ಏನು ಮಾಡ್ಬೇಡ ಮಾತೇಳು ಓಲತ್ತ ಬಾ ಹಂಗಾರ ಹೇಳ ಹಂಗಾರ ಮಾತು. ಯಾವನೇ ಬಿಕ್ರೇಸಿ ಹಳೆ ಬೇಬರ್ಸಿ ಯಾಕ ಹಾದಿ ಮೇಲೆ ಹರಿಯದಲ್ಲಿ ಹೋಗೋದು ಕಾಣದಲ್ಲ ನಿನ್ನ ಕಣ್ಣಿಗೆ. ಬಿಕಾರಿ ಹಳೆ ಬಿಕಾರಿ ಲೇ ಬಾಂಡಚಾರಿ ಸ್ವಲ್ಪ ವಿಚಾರಿಂದ ಮಾತಾಡಲಿ. ನಾನಲ್ಲಿ ಬಂದು ನಿಂಗ ಡಿಕ್ಕಿ ಹೊಡ್ಯಾಕ ನನ್ನ ಕಣ್ಣಾಗಿ ಒಂದು ಕಸಾರ್ ಬುದ್ದೈತೆ ಅಂತಿಕೊಂಡು ಏನು ಚಂದ ನೋಡ್ತಿಯಲ್ಲ ಯಾವ ಯಾಕ ತ್ರಾಸ ಆತನ ಭಾಳ ಬಾಳ. ಯಾಕ ನೀನ ಅಯ್ಯೋ ನಾ ಯಾರ ಮಾಡಿದ್ದೆ ಅಲ್ಲ. ನೀನು ಪೈಲ್ವಾನದಿ ಅಂತ ಗೊತ್ತೈತಿ. ಅವನವನ ನಿನ್ನಂತ ಪೈಲ್ವಾನವ್ರನ್ನ ಎಷ್ಟು ಮಂದಿ ನೋಡಿಲ್ಲ ನಾನು. ಗಸಿ ತಗೋ ನನ್ನ ಪೆನ್ನಿನ ಮಸಿ. ನಾನು ಕೂಡ ಮಾತಿನ ಕುಸ್ತಿ ಆಡಾಕ್ ಬರ್ಬಳ್ಳಿ. ಇಡೀ ಹಿಂದೂಸ್ತಾನ್ದಾಗ ಪೈಲ್ವಾನ್ ಪಾಪಣ್ಣನ ಮಗ ನೋಡಿ ಪೈಲ್ವಾನ ಹಳೆ ಪೈಲ್ವಾನ ಯಬುಸ್ಲೇನು ಏನದು ಎಬ್ಸೋದು ಪೈಲ್ವಾನ್ ಅಂತ ನೋಡ್ರಿ ನೋಡಿ. ಜಬರ್ದಸ್ತ್ ಗಡಿ ಹೆಂಗ ಬಿರುದು ಪಡ್ದಾನ ಈ ಪೈಲ್ವಾನ. ಅದನ್ನ ಹೇಳಕತ್ತೀನಿ. ನಿನ್ನಂತ ಪೈಲ್ವಾನರನ್ನ ಎಷ್ಟು ಮಂದಿ ನೋಡಿಲ್ಲ ಏನು ಗೊತ್ತಿಲ್ಲ. ಪೈಲ್ವಾನ್ ಅಂತ ಹೇಳಕತ್ತಿದಿ ಮತ್ತ. ಆದ್ರೆ ನನ್ನಂತವ್ ನೋಡಿಲ್ಲ ಎಂತವ್ ನೀನು? 3 ಬಿಟ್ಟಿನಿ. 3 ಬಿಟ್ರ ಊರಿಗೆ ದೊಡ್ಡ್ರ ಅಂತ.
ಮತ್ತೆ ಹೌದು ನಾ ಊರಿಗೆ ದೊಡ್ಡವ. ಹಾ ಹಂಗಾದಿ ಮತ್ತೆ ನೀ ಪೂಚ್ಲಿಲ್ಲ ಅಂದ್ರ ಹಿಂದಿನ ಹಿಡಿದು ನಿನಗೆ ಗೀಚ್ಬೇಕಾಗತ್ ನೋಡು. ಗೀಚು ನಾನು ಗೀಚ್ನಿ ನೀನು ಗೀಚು. ಇಬ್ರು ಕೂಡ ಗೀಚ್ಕೊಂತ ಹೋಗ್ಬಿಡೋ ನೀಟ. ಅಂತೂ ನಮ್ಮಂತ ಗಂಡೂರ್ಗಳ ಎದುರು ಹಾಕೊಳ್ಳೋ ಚಟ ಐತೆ ಅಂದಂಗ ಆತ. ಯಾಕ ಅಲ್ಲೇ ನಾನು ಯಾರು? ಮಾತ್ನ್ಯಾಗ ರಾಮಣ್ಣ, ರೂಪದಾಗ ಕಾಮಣ್ಣ, ಶಕ್ತಿ ಒಳಗಂತ್ರು ಇಲ್ಲಿ ನೋಡದ ಭೀಮಣ್ಣ. ಇನ್ನು ನಿಮ್ಮಂತ ಹಂಗಮದ ಹುಡುಗಿಯರಿಗೆ ನನ್ನ ಚಿಂತಿ ಹಚ್ಚ ತಿರ್ಗಂಗ ಮಾಡೋ ಪಾಪ ಪಡಿ ಚಿಂತಿ ಇವನ ನೋಡ. ಯಾರು ಹೇಳು? ಯಾರು? ವೀರ ಸಂಗೊಳ್ಳಿ ರಾಯಣ್ಣ. ನೋಡು, ನೀ ಸಂಗೊಳ್ಳಿ ರಾಯಣ್ಣರ ಆಗ ಇಲ್ಲ ಸಿಂಧೂರ್ ಲಕ್ಷ್ಮಣರ ಆಗ, ನಿನ್ನಂತವಂಗ ನಾ ಯಾಕೆ ಹೆದರ್ಬೇಕು ಹೇಳ? ನೀನೇನು 3 ಲೋಕದ ಗಂಡ ಇಲ್ಲ ಅರ್ಜುನನ ತುಂಡ? ಅರ್ಜುನ ತುಂಡ ಅಲ್ಲಿ ನನ್ನ ಬಂಗಾರದ ಗೋಂಡ. ಹೇಳು. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೋ ಬಹದ್ದೂರ್ ಗಂಡಮ್ಮ ಈ ಪಡ್ಚಿಂತಿ. ಅಯ್ಯೋ ನನ್ನ ಪಕ್ಕೀರ ಅಲ್ಲ, ನನ್ನ ಕೊರಳಿಗೆ ತಾಳಿ ಕಟ್ಟೋ ಗಂಡ ನೀನ ಮಗನ. ನೋಡ ಮತ್ತ ನಿನ್ನ ಕಾಲಾಗಿನ ಮಂಡಿ ಮುರಿದು ಹಾಕ್ಬೇಕಾಗತ್ತ, ಹುಷಾರಿರ. ಯಾಕಂದ್ರ ಇಡೀ ಊರ್ ಮಂದಿನ ಕರೆಸಿ ಮಂದ್ಯಾಗ ಹಾಕಿ ಒದಸ್ಬೇಕಾಗತ್ತ ನೋಡಿ, ಹುಷಾರಿರ. ನನಗಿಂತ ಹೇಳಿದ್ರೆ ಸಿಟ್ಟು ಬರ್ತ ನೋಡ. ಕರ್ಸ, ಯಾರು ಕರ್ಸ ಅವರೆಲ್ಲ ನನ್ನ ಗೆಳೆಯರ. ಹೌದಲ್ಲ ಅವ್ರ ಎಲ್ಲಾರು ಮಕ್ಕೊಂದಾರ, ಎದ್ದು ಹೇಳ್ತಾರ, ಅಲ್ಲೇ ಕೇಳ್ತಿರ್ತಾರ ಅವ್ರು. ಅಲ್ಲೇ ಕೇಳ್ತಿರ್ತಾರ ಮಕ್ಕೊಂದಲ್ಲೇ. ಸ್ಮೂತ್ ಇವತ್ನಾ ಸ್ಮೂತ್ ಯಾಕೆ ಕ್ಯೂಟ್ ಆಗಿ ಈ ನಮ್ಮನೆ ಬ್ಯಾಡ ಬಿಡ. ಯಾಕ ಏನ್ ತ್ರಾಸ ಆಗತ್ತನ? ನನಗ್ ತ್ರಾಸ ಆತಂದ್ರ ನಾನು ಭಾಳ ಐವತ್ತು ಆಮ್ಯಾಗ ಏನ್ ನಿನ್ ತಿಂಡಿ? ನಾನ್ ತಿಂಡಿ ಕೇಳಕ್ ಬರ್ಬೇಡ ಮಾರಯ್ಯ, ನನ್ ದೊಡ್ಡದೈತಿ ತಿಂಡಿ. ನಿನ್ ದ್ವಾಡ್ದೈತೇನು? ಇರ್ಲ ನಂಗೂ ದ್ವಾಡ್ದ ಬೇಕು. ಯಾಡ್ ಮಳ ತಿಂಡಿ ತಿಂಡಿ ಐತಂತೆ. ಅದೇನ ಅಂತಾರ ನೋಡ್ರಿ, ಮಾನದವ್ರು ಮಾನಕ್ ಅಂಜಿದ್ರ ಮಾನಗಡಿ ನನಗೆ ಯಾಕೆ ಅನ್ಸ್ತಿತ್ತಂತ. ಇದನ್ನ ಅಂತಾರ ಇರ್ಬೇಕು ನೋಡ್ರಿ, ಇಂಥದ್ದು ಇರ್ಬೇಕು. ಏಯ್ ಸರಿ ಸರಿ ದಾರಿ ಬಿಡಿ, ನಾ ಹೋಗ್ಬೇಕು. ಕೇಳಿಸ್ತಾನ ಕೇಳಿಸ್ತಾನ ಕೇಳತ್ತ ಯಪ್ಪ ಆರೋದೇ ಮರ್ಯ. ಅಲ್ಲೇ ಜಾಯ್, ನೀನು ನನ್ನ ಮದುವೆ ಆಗ್ಲಿಕ್ಕಂದ್ರೆ ಅಷ್ಟ ಹೋತ. ಈ ಪಡ್ಚಿಂತಿ ಮನುಷ್ಯ ಆನಂದಾಗ ಒಂದ ಒಡಿ 9 ಮಾಸ್ತರ ನಿಂಗೆ ತಿದ್ದಿತ್ತಾರ ಜಾಡ್ಸ್ಬಿಡುವ ಮರ್ರಿ. ಭಾಳ ತತ್ ನೀನು ಉರುಪಿಗೆ ನಮ್ಮೂರ ಜಾತ್ರೆ ಮಾಡಲು ಬಲ ಜೋರ.
ಜಾನಕಿ ಮುಗ್ಸ್ಯಾರ ಇವ್ರೆಲ್ಲ ಯಾಕ ಇದೇನೋ ಆಗುತ್ತಲ್ವ ಮರೆ ಏನಾತ ಆಯ್ತಲ್ಲ ಈ ಮದುವೆ ಆಗ್ಲಿಕ್ಕಂದ್ರೆ ಅಷ್ಟ ಹೋತು ಸ್ವಲ್ಪ ಯೋಚನೆ ಮಾಡಿ ನೋಡ ಏನ ಇನ್ ತಗೊಂಡು ಈ ಸುತ್ತಮುತ್ತ ಹಳ್ಳ್ಯಾಗ ಹುಡುಕ್ಯಾಡಿ ನೀನು ಬಂದ್ರು ಸಿಗಲ್ಲ ನೋಡ ಒಟ್ಟ ಸಿಗಂಗಿಲ್ಲ ಏಹ ನೋಡೋಣ ವಿಚಾರ ಮಾಡಿ ಹೇಳ್ತೀನಿ ವಿಚಾರ ಮಾಡಿ ಹೇಳ ನಾಳೆ ಬಾ ಇನ್ನೊಂದು ಮಾತು ತಿಳಿಸಿ ಒಳ್ಳೆ ನಾಳೆಗೆ ಇವತ್ತ ಬರ್ತೀನಿ ಬಂದು ತಿಳಿಸಿ ಹೇಳ್ತೀನಿ ಬ್ಯಾಡ ನಂಗ ಯಾಕ ಬ್ಯಾಡ ಬ್ಯಾಡ ಅಂದ್ರೆ ಬಿಡು ಮಾಸ್ತರ ಇನ್ನೊಂದು ಜಾಡ್ಸು ಆತ್ ನನ್ನ ಸೀನ ಬರ್ಲಾಕ ಮದರಂಗಿ ಬಣ್ಣ ಮಾರಿನ್ಯಾಗ ಹುಲ್ಲ ಬಂದೈತಿ ಭೂಮಿನ್ಯಾಗ ಮದರಂಗಿ ಬಣ್ಣ ಮಾರಿನ್ಯಾಗ ಹುಲ್ಲ ಬಂದೈತಿ ಭೂಮಿನ್ಯಾಗ ರಾತ್ರಿಪುರ ಬರ್ತಾಳ ಕನಸಿನ್ಯಾಗ ಅಭಯ ಬಿಷಾಡೋ ಹುರುಪಿನ್ಯಾಗ ರಾತ್ರಿಪುರ ಬರ್ತಾಳ ಕನಸಿನ್ಯಾಗ ಅಭಯ ಬಿಷಾಡೋ ಹುರುಪಿನ್ಯಾಗ ಮದರಂಗಿ ಬಣ್ಣ ಮಾರಿನ್ಯಾಗ ಸಾಕಾಮ ಸರ ಬರ್ಲಾನ ಥ್ಯಾಂಕ್ ಯು ಗುಡ್ ಶಿವ್ ಗುಡ್ಸ್ಯಾ ಹೇಳ ಜಾಂಕ್ಯ ಏನ ಥ್ಯಾಂಕ್ ಯು ಗುಡ್ ಶಿವ್ ನಂಗೆ ಕೈ ಹಿಡಿದು ಕುಣಿದಿದ್ದಕ್ಕ ಗುಡ್ಸುವ ಯಾವ್ದ್ರ ಅಂತಿಕರ ಮರಿ ನಾ ಅರ್ಧ ಮರ್ದ ಹೋಗು ಗುಡ್ ಬಸ್ಸ ಹೋಗು ಹೇಳಿದ ಯಾವ್ದ್ರ ಬರ್ಲ್ಯಾ ನಂಗೆ ಹೋಗೋಕ್ಕಾಗವಲ್ದು ನೋಡು ಯಾಕ ಜಗ್ಗಕತ್ತ ಒಂದು ಕೈ ಕೊಡು ಹಾಗೆ ನೋಡಿ ಥ್ಯಾಂಕ್ಸ್ ಇಟ ಬಿಡ ಕೊಟ್ಟಿದ್ ಸಾಕಾಗಿಲ್ಲ ಇನ್ನೇಮ್ ಕೊಟ್ಬಿಡು ಹೋಗ್ಬಿಡು ಹೋಗೋ ಮುಂದೆ ಕೊಟ್ಟಾಕಿನ ಹೋಗ ಏ ಮರ್ರೆ ಬಾಳತ್ ಹೋಗ್ತಿಲ್ಲ. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಂಪರ ಮಡನ ಫ್ಯಾಷನ್ನ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಂಪರ ಮಡನ ಫ್ಯಾಷನ್ನ ಅರೆಂದ ಹುಡುಗರ ಮನಸರಿಗೆಲ್ಲ ಕೊಟ್ಟೆನು ಟೆನ್ಷನ್ನ ಟಮಾಟಿ ಕೆಂಪ ಕೆಂಪ ಹುಡುಗಿ ಹೊಡಲನ ಒಂದ ಪಂಪ ಟಮಾಟಿ ಕೆಂಪ ಕೆಂಪ ಹುಡುಗಿ ಹೊಡಲನ ಒಂದ ಪಂಪ ಪಂ 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 ಹೇ ಡ್ರೈವರ ನೀ ನನ್ನ ಲವ್ವರ ಹೇ ಡ್ರೈವರ ನೀ ನನ್ನ ಲವ್ವರ ದೇಶ ತಿರುಗಿ ಬರೋ ನನ್ನ ಸಾಹುಕಾರ ನಿನ್ನ ನೋಡಿದರ ಏನು ಅಂತರ ಡ್ರೈವರ ಲವ್ವರ ಡ್ರೈವರ ಲವ್ವರ ಇದೇನ್ಲೇ ಜಾನಕಿ ನೀನು ಪತ್ತಾ ಸುದ್ದು ಮಾಡ್ಕೊಂಡ ನಿನ್ನ ಮನಿ ಬಾಗ್ಲಿಗೆ ಹೋರ ನಿನ್ನ ಮನಿ ಕದ ಹಾಕ್ಯಂದು ಆದಿ ಮ್ಯಾಲೆ ಏನ್ ಮಾಡಕತ್ತಿಲಿ ಏನು ಮಾಡ್ಲು ದೋಸ್ತ ಅವನ ಪಕ್ಕಿರ ಪಡ್ಚಿದ್ದಿ ಬಂದಿದ್ನ ಮಾತಾಡ್ಕೊಂತ ನಿಂತಿದ್ದೆ ಅಷ್ಟ್ರಾಗ ನೀ ಬಂದ್ಬಿಟ್ಟಿ ನೋಡು ಅಂತೂ ಹಂಗಾರ ಇಬ್ಬರದು ನಡೆದಿತ್ತು ಅನ್ಬಾರ್ದ ಏನದು ನಡೆದಿದ್ದು ಬೈಲಾಟ ಮತ್ತೇನಾರ ತಿಳ್ಕೊಂಡೇನ ಅಯ್ಯಯ್ಯ ಬಯಲಾಟಾಡಕ್ ಬಂದ್ರ ನಾ ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಂಡೇನ ಏನ್ ಮಾಡ್ತಿ ಮಗನ ಅವನ ಬಾಯಾಗ ಬಡಿಗೆರ್ ಗಾನಪ್ಪನ ಚಂದಾಗ ಕೆತ್ತಸ್ಕೊಂಬಂದ್ ಇಡ್ತಿದ್ದೆ ಗಟ್ಟಲ್ ಗೂಟಾನ ಹಾ ಗಾನಪ್ಪಂದು ಬ್ಯಾಳ್ಲಿ ಯಾಕ ಇಲ್ಲೇ ಹೋಗ ಒಣಕೆಪ್ಪನ ಗೂಟ ಬರಾಬರಿ ಆಗತ್ ನೋಡ ಯಾಕಂದ್ರ ಅವ ಕೆತ್ತಿದ ಗೂಟ ಅಂದ್ರ ಬಂದು ಬಸ್ ಕುನತ್ ನೋಡು ಮತ್ತೆ ಅಯ್ಯಯ್ಯಪ್ಪ ಹಾವ್ಲೆ ಹಾವು ಎಲ್ಲೈತಿ ಹಾವು ಇಲ್ಲ ಮುಂದ ಎಲ್ಲೈತಿ ಐತ್ ನೋಡಲ್ಲಿ ಮುಂದ ಮೂತಿ ಚಾಚಿ ದುರ್ಗೂಟ್ಕೊಂಡ್ ನೋಡಕತ್
ಎಡಿ ಎತ್ಕೊಂಡ್ ದುರ್ಗುಟ್ ನೋಡಕತ್ತೈತ್ಲಿ. ಹೌದಾ? ಹಂಗಾದ್ರೆ ಹೋತಿಲ್ಲ ಹಾವು. ಇನ್ನ ಇಲ್ಲ ತಳ್ಳಿ ಹೋಗ್ಬೇಕಂತಂದು ಉತ್ತದ ಕಡೆಗೆ ಮೂತಿ ಮಾಡ್ಯಾತ. ನೀವು ಒಂದು ಸ್ವಲ್ಪ ಮೈ ಬಿಗಿ ಹಿಡ್ಕಂದ್ರ ಮೈ ಒಟ್ಟಾಗಿಡ್ಸ್ಬೇಡ. ಮತ್ತೆ ಇಲ್ಲಪ್ಪ ಹೋತನ್ ನೋಡು ಮತ್ತ. ಹೊಂಟಾಯ್ತು ತಳ್ಳಿ. ಅದು ಒಳಗೆ ಹೋಗಕ ಹಿಂದ ಮುಂದ ಮಾಡಕತ್ತೈತ್ಲಿ. ಯಾಕ ಹಂಗ್ಯಾಕ್ ಮಾಡಕತ್ತದ? ದೇವ್ರ ಹಾವು ಕಂಡಾಗತ್ತಲಿ. ಅದ 7 ಅಡಿ ಶರಪ್ಪ ಎಷ್ಟು ದಪ್ಪಗೈತ್ ನೋಡದ. ಉತ್ತದ ಬಾಯಿ ಅತ್ ತೆಗೈತಲ್ಲ ಅಲ್ಲೇ ನೋಡಿ ಜಾನಕಿ ಇರೋದು. ಆ ಎಡಿಯಿಂದ ಎಷ್ಟು ಕೂಲ್ತದ ನೋಡ್ಲಿ ಅಲ್ಲೇ. ಯಪ್ಪ ಹೌದಾ? ಹೊಡ್ತಾ ಹೋತನ ಹಂಗಾರ? ಒಂದೊಂದು ಸ್ವಲ್ಪ ಉಳ್ದೈತ್ ಅಲ್ಲಿ. ನೀನೊಂದು ಸ್ವಲ್ಪ ಗಟ್ಟಿ ಹಿಡ್ಕಂದ್ರ ಅದು ಸರಳಾಗಿ ಹೋಗತ್ ನೋಡು. ಈಗ ಹೋತ್ ನೋಡು. ಎಂತದೈತಪ್ಪ ಕರ್ರ ಅಂತ ಹೆಬ್ಬ ಅದು. ಏ ಹಬ್ಬವನ್ನ ಹೋಗ್ಬೇಡ. ಹಾ ಮತ್ತ ಕರಿ ಅವನು ಕರಿ ಹಾವದ ಬ್ಲ್ಯಾಕ್ ಗೊಬ್ರ. ಅಯ್ಯೋ ನೀನು ಅದ ಬ್ಲ್ಯಾಕ್ ಗೊಬ್ಬರ ಎಲ್ಲಿ ಹುಡುಕಿರೋ ಸಿಗಾಗಿಲ್ಲ. ಬಣ್ಣ ಕಾಯಿರೋದು ಬರೇ ಊಸ್ರುಳಿ ಬಣ್ಣ. ಈ ಕರಿಯ ಬಣ್ಣ ನೋಡ ಕಚ್ಚ ಕಡಿ ಇದ್ದಂಗ ಎರೆ ಹೊಲ ಬಿತ್ತಿರ ಜೋಳ ಬೆಳಿತೈತಿ. ಈ ಮಸಾರಿ ಬಿತ್ತಿದ್ರ ಶೇಂಗಾ ಬೆಳಿತೈತಿ ಹುಡುಗಿ. ಅಲ್ಲ ಹೋತಲ್ಲ ಅಟ್ಟ ಸಾಕು ನೋಡು. ಏನ ಹೇಳ, ನೀ ಅಂತೂ ನನ್ನ ಜೀವ ಉಳಿಸಿದಿ. ಅಲ್ಲ ನೀ ಅಂತೂ ನನ್ನ ಕಾಪಾಡಿದಿ. ಇದಕ್ ನೀನ್ ಏನ್ ಕೊಡ್ಬೇಕು ಅನ್ನೋದು ಗೊತ್ತಾಗೋದು. ಏನ್ ಕೊಡ್ಬೇಕು ವೇಷ್ಟ. ಜಾನಕಿ ಕೊಡೋದಾದ್ರೆ ಕೊಡು ಒಂದು ಸಿಹಿ ಮುತ್ತಿನ ಕಾಣಿಕೆ. ಶುರುವಾಗಲಿ ಈ ಗಣಚಿಂತೆಯ ಮನ. ಆಡಿ ಒಂದು ಪ್ರೇಮ ಗಾನ. ಮಸ್ತರ ಜಾರ್ಸ ಜಾರ್ಸ ಏ ಉಡ್ಕೊಂಡಡಿ ಓ ಮಸ್ತರ ಯಾವಾದ್ರ ಮಕ್ಕಂದಿತ್ತು ಹಾಡ್ಬೇಡ. ನನ್ನ ಸಂಬಂಧ ನನ್ನ ಸಂಬಂಧ ಆಗಾಗಿಲ್ಲಲೇ ಮತ್ತೊಂದು ಜಾರ್ಸ ಮಾಸ್ತರ.
ಕನಸಿನ್ಯಾಗ ನೀ ಹಾಡು ಬಾ, ಹಾಡು ಬಾ. ಏನು ಮೋಸ ಮಾಡ್ತಾರ್ರಿ ಮಾಸ್ತರ್ಗಳು, ಅರ್ಧ ಮುರ್ಧ ಜೀವನನ ತೆಗಿತಾರ ನೋಡು. ಬಾ ಜಾನಕಿ, ಯಾಕ ಮಾಸ್ತರ್ಗಳು ಭಾಳ ಬಡ್ಕೊಳಕತ್ತಾರ, ಹೋಗಿ ಬಿಡಂಬ. ಅವ್ರದ್ದು ಮೋಸ ಅಲ್ಲ, ನಿಮ್ಮವ್ರದಲ್ಲಿ. ಹಿಡಿಯಂಗಿಲ್ಲ ದೇವರ ಬಂದ್ರೆ ನಿಲ್ಲಂಗಿಲ್ಲ, ಲಾಂಗಿಂಗು ಹಿಡಿಯಂಗಿಲ್ಲ ದೇವರ ಬಂದ್ರೆ ನಿಲ್ಲಂಗಿಲ್ಲ. ವಡ 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 ಹೊಡವೆ ಹೊಡವೆ ಹೊಡವೆ. ಲಾಂಗಿಂಗು ಹಿಡಿಯಂಗಿಲ್ಲ ದೇವರ ಬಂದ್ರೆ ನಿಲ್ಲಂಗಿಲ್ಲ. ವಡ ವಡ ಹೊಡವೆ ಹೊಡವೆ. ಲಾ 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 ಲಾ. ಲಾ 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 ಲಾ. ಎಮ್ಮೆಲೆ ನೀಲಕಂಠ ಇವನು ಜನರ ರಕ್ಷಣೆ ಮಾಡುವ ಜನನಾಯಕನಲ್ಲ, ಜನರನ್ನು ಭಕ್ಷಿಸುವ ನರ ರಾಕ್ಷಕ. ಏ ನೀಲಕಂಠ, ಹಿಂದೆ ನಮ್ಮ ಮನೆತನಕ್ಕೆ ಸಾಕಷ್ಟು ಅನ್ಯಾಯವನ್ನು ಮಾಡಿ ನಮ್ಮ ತಂದೆ ತಾಯಿಯನ್ನು ಕೊಲೆ ಮಾಡಿ ನಮ್ಮ ಆಸ್ತಿಯನ್ನು ಎತ್ತ ಹಾಕಿದಲ್ಲದೆ ಈ ಊರಿಂದ ನಮ್ಮನ್ನು ಬಿಡಿಸಿ ಮತ್ತೊಬ್ಬರ ಹಂಗಿನಲ್ಲಿ ಕ್ರಾಂತಿವೀರ ಮರಳಿ ಬದುಕಿಗೆ ಹಚ್ಚಿದ ಪಂಟ ಬಟ್ಟಿ ಮಗ ನೀನು. ಎಮ್ಮೆಲೆ ಈ ಕ್ರಾಂತಿವೀರ ಮರಳಿ ಊರಿಗೆ ಕಾಲಿಟ್ಟಿದ್ದು ಯಾಕೆ ಗೊತ್ತಾ? ಸೇಡು ನನ್ನ ತಂದೆ ತಾಯಿಗೆ ನೀನು ಹೇಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದೋ ಅದೇ ರೀತಿ ನಿಮಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಿಲ್ಲ. ನನ್ನ ಹೆಸರು ವೀರನೊಬ್ಬ ಕ್ರಾಂತಿ ವೀರನೇ ಅಲ್ಲ. ಅಣ್ಣ, ಓ ಯಾರು? ಓ ಚಂದ್ರಿಕಾ, ಇದೇನಮ್ಮ ಚಂದ್ರಿಕಾ. ಇನ್ನ ಗಂಡನ ಮನೆಯವರು ಬಂದು ಇನ್ನೂ ನೋಡೇ ಇಲ್ಲ, ಆಗಲೇ ನೀನು ಸಾಕ್ಷಾತ್ ಮಹಾರಾಣಿಯಾಗಿ ರೆಡಿನಾಗಿ ನಿಂತಿರುವೆ ಅಲ್ಲ. ಚೀ ಹೋಗಣ, ನೀನು ಹೋಗ್ತಾ ಇರುವುದನ್ನು ನೋಡಿದ್ರೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆಯಪ್ಪ. ನಾಚಿಕೆ ನೋಡು ನನ್ನ ತಂಗಿಯ ಮುಖದಲ್ಲಿ. ನೋಡಮ್ಮ ಚಂದ್ರಿಕಾ, ನೀನೊಬ್ಬಗೆ ಶಿಕ್ಷೆಗಾಗಿ ಬಡ ರೈತನನ್ನು ಪ್ರೀತಿಸಿದೀಯಂತ ನನಗೇನು ಕೋಪವಿಲ್ಲ. ಮಾಳಿಂಗನಂತ ಪುಂಡ ಗಂಡರನ್ನು ಇಷ್ಟಪಟ್ಟು ಮದುವೆ ಆಗುತ್ತಿದೆಯಲ್ಲ ಅಂದ ನನಗೆ ಹೆಮ್ಮೆ ಆಗುತ್ತಿದೆ. ನಿಜಾನ ಮಾಳಿಂಗ ಎಂದರೆ ಅನ್ಯಾಯದ ವಿರುದ್ಧ ಹೋರಾಡುವನು, ನಿಷ್ಠಾವಂತ ನ್ಯಾಯವಂತ ಅವನು. ಆದ್ರೆ ಈ ಮಣ್ಣಲ್ಲಿ ಮಣ್ಣಾಗಿ ದುಡಿದು ತಮ್ಮನನ್ನು ದೊಡ್ಡ ಅಧಿಕಾರಿನಾಗಿ ಮಾಡಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಪತಿಯಾಗಿ ಬರುವ ಮಾಳಿಂಗ ಧರ್ಮವಂತನು ನನ್ನ ಪತಿಯಾಗುವನು. ಇದೇನಮ್ಮ ಚಂದ್ರಿಕಾ, ಬೀಗರ ಮನೆಯವರು ಬಂದು ಇನ್ನು ನೋಡಲೇ ಇಲ್ಲ, ಆಗಲೇ ನಿನ್ನ ಪತಿ ರಾಯವನ್ನು ಧರ್ಮದ ಗುಣವನ್ನು ಹೊಂದಿತಿ ಅನ್ನೊಂದು ಗುಣಗಾನ ಮಾಡುತ್ತಿರುವೆ ಅಲ್ಲ.
ಮಾಳಿಂಗನಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ಅಣ್ಣ, ತುಂಬಾ ಇಷ್ಟ ಮಾಳಿಂಗ ಅಂದರೆ ನನಗೆ. ಅಣ್ಣ, ಅವರು ನನ್ನನ್ನು ಒಪ್ಪಿಕೊಂಡಿದ್ದು ಆಯ್ತು, ಅವರ ಮನೆ ಸೊಸೆ ಅಂತಾನು ನನ್ನನ್ನು ಕರೆದಿದ್ದು ಆಯ್ತು ಅಣ್ಣ. ನೋಡಮ್ಮ ಚಂದ್ರಿಕಾ, ನಿನ್ನಂತ ಭಾವ ಜೀವದಲ್ಲಿ ಮಧುರ ಪ್ರೇಮ ಬೆಳೆಸಿದ ಆ ನಿನ್ನ ಗಂಡ ಮಾಳಿಂಗನಿಗೆ 100 ವರ್ಷ ಆಯುಸ್ಸು ಕೊಟ್ಟು ನಿನ್ನ ಕುಂಕುಮ ಸ್ಥಿರವಾಗಿ ಉಳಿದೆಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಚಂದ್ರಿಕಾ, ಬೇಗರು ಬರುವ ಸಮಯವಾಯ್ತು. ನಾನು ಬೇಗನೆ ಹೋಗಿ ಹೂವನ್ನು ತರುತ್ತೇನಮ್ಮ, ಬರುತ್ತೇನಮ್ಮ. ಅಣ್ಣ ನಿಲ್ಲು ಒಂದ್ ನಿಮಿಷ. ಇವತ್ತು ಏನಿದೆ ಅಂತ ನೆನಪಿದೆ ತಾನೇ ನಿನಗೆ? ಏನಿದೆ ಅಮ್ಮ? ಹೋಗೋಣ. ಈ ನಿನ್ನ ತಂಗಿಯನ್ನು ಮರ್ತು ಬಿಡ್ತಾ ಇದೀಯಾ ನೀನು? ಇಂದು ರಕ್ಷಾಬಂಧನ ಹಬ್ಬ ಅಣ್ಣ. ಈ ನಿನ್ನ ಕೈಗೆ ರಾಖಿ ಕಟ್ಟಿ ಖುಷಿ ಖುಷಿಯಾಗಿರ್ಬೇಕಿರುವುದೇ ನನ್ನ ಆಸೆ. 1 ತೊಲೆ ಏಕಮ್ಮ. ನಿನ್ನ ಮದುವೆ ದಿನ ನಿನ್ನ ಮೈ ತುಂಬ ಬಂಗಾರವನ್ನು ತುಂಬಿಸಿ ಬಂಗಾರದ ಶಿಲೆಯಾಗಿ ನಿಲ್ಲಿಸುವೆ ಈ ನನ್ನ ಮುದ್ದಿನ ತಂಗಿಯನ್ನು. ಅಣ್ಣ, ನನಗೆ ಬಂಗಾರ ಬೇಡ ಅಣ್ಣ. ಬಂಗಾರದಲ್ಲಿ ಅರಗು ಇರ್ತಾ ಇದೆ ನಿಜ, ಆದ್ರೆ ಬಂಗಾರದಂತ ಮುತ್ತಿನಂತ ನನ್ನ ಅಣ್ಣ ಇರುವಾಗ ನನಗೆ ಯಾವ ಬಂಗಾರವೂ ಬೇಡ. ನಮ್ಮಿಬ್ಬರ ಪ್ರೀತಿ ಶಾಶ್ವತವಾಗಿದ್ರೆ ಅಷ್ಟೇ ಸಾಕು ನನಗೆ. ಅಣ್ಣ, ಬಾನ ಕುಳಿತುಕೋ, ಕೈ ಮುದ್ದೆ ಮಾಡು. ಈ ರಾಖಿಯನ್ನು ಹೀಗೆ ಕಟ್ವಿ ನಾನು. ಬಗ್ಗಿಯಲ್ಲ ಈ ಬಂಗ್ಲ ಜನ್ಮ ಜನ್ಮಗಳ ಅನುಭವ, ಬಗ್ಗಿಯಲ್ಲ ಈ ಬಂಗ್ಲ ಜನ್ಮ ಜನ್ಮಗಳ ಅನುಭವ, ದೇಹಕ್ಕೆ ನೆರಳು ಜೀವಕ್ಕೆ ನೆರಳು ಆವಾಗಲೆಲ್ಲ ಹರಸುತ್ತಿದೆ ಈ ರಕ್ಷಾ ಬಂಧನ, ಈ ರಕ್ಷಾ ಬಂಧನ. ಬಂದ ಮರುದಿನವೇ ಈ ಜೀವನ ಬಂದಿತ್ತು, ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಭವ, ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಭವ, ದೇಹಕ್ಕೆ ನೆರಳು ಜೀವಕ್ಕೆ ನೆರಳು ಆವಾಗಲೆಂದು ಹರಸುತ್ತೀರಿ ಈ ಬಂಧನ, ಈ ಬಂಧನ. ಶುಭ ದಿನವೇ ಹಾಗಾಗಿ ಹಬ್ಬ ಬಂದಿತ್ತು, ಸೋದರರಿಗೆ ವರವೆಂದು ಹಾಗಾಗಿ ಸಾಕ್ಷಿ ಹೇಳಿತ್ತು, ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ತಂಗಿಗೆ ಗೌರವದ ದರ ಹೇರಿತು, ಗೊತ್ತಾಗ ನೀನು ಅಣ್ಣ
ಚಂದ್ರಿಕಾ, ನಾನು ಬೇಗನೆ ಹೋಗಿ ಬರುತ್ತೇನೆ. ನೀ ಎಲ್ಲ ಸಿದ್ಧತೆ ಮಾಡಿಕೊಳ್ಳಮ್ಮ. ಆಯ್ತೋಣ, ನೀನು ಬೇಗನೆ ಬಂದ್ಬಿಡ್ಬೇಕು. ಯಾಕಂದ್ರೆ ಬರುವಾಗ ಹೂ ತರುವುದನ್ನು ಮಾತ್ರ ಮರಿಬಾರ್ದು ನೀನು. ನನ್ನ ತಂಗಿ ಕೇಳಿದ ಆಸೆಯನ್ನು ಈಡೇರಿಸಿದ್ದು ನಾನೊಬ್ಬ ಅಣ್ಣನೇ. ಆಯ್ತು ತಂಗಿ, ಒಂದು ಹಾರ ಅಲ್ಲ 8 ಹಾರ ತರುತ್ತೇನೆ. ನೀನೇ ನೋಡಿಯಂತೆ ಹೋಗಿ ಬರುತ್ತೇನಮ್ಮ. ವಾ, ನನ್ನ ಪ್ರೀತಿ ವಿಶ್ವಾಸದಲ್ಲಿ ಶ್ರೀರಾಮಚಂದ್ರ ಇದ್ದಂತೆ ಇಂದು ನನ್ನ ಮನೆಗೆ ಮಾಳಿಂಗ ಬರ್ತಾ ಇದ್ದಾನೆ. ಬಾ ಮಾಳಿಂಗ ಬಾ, ಆದಷ್ಟು ಬೇಗನೆ ನಾನು ನಿನ್ನ ಸತಿಯಾಗಿ ಬಾಳ್ಬೇಕೆನ್ನುವುದೇ ನನ್ನ ಆಸೆ. ಮಾಳಿಂಗ, ನಿನ್ನನ್ನು ತುಂಬಾ ಅಪ್ಪಿ ಮುದ್ದಾಡಬೇಕೆನ್ನುವ ಆಸೆ ಆಗಿದೆ. ಐ ಲವ್ ಯು ಮಾಳಿಂಗ, ಐ ಲವ್ ಯು. ಚೈತ್ರದ ಕೋಗಿಲೆ ಕುಣಿವಾಗಲಿದೆ, ಚೈತ್ರದ ಕೋಗಿಲೆ ಕುಣಿವಾಗಲಿದೆ, ಆಡೋಣ ಹಂಸಗೀತೆ, ಆಡೋಣ ಹಂಸಗೀತೆ, ಲಾ 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 ಲಾ, ಅಯ್ಯೋ ಅಮ್ಮ, ಇಷ್ಟೊಂದು ಕಂಡಿದ್ದು ನನ್ನ ಕನಸ. ಈ ಕನಸು ನನಸಾಗಿ ಬಿಟ್ರೆ ಅಷ್ಟೇ ಸಾಕು ನನ್ನ ಬಾಳಿಗೆ. ಒಬ್ಬಳು
ಬಂದು ಕೊಲ್ಲುಗಾರಿ ಮಾಡು ಹುಡುಗಿಗೆ ಪ್ರೀತಿ ಹಮ್ಮಿಲ್ಲ ಚೆಲವನು ಒಲವನ್ನು ಹೊತ್ತಾ ಇದ್ದ ಈ ನಿನ್ನ ಮೈಮಾಟ ನೋಡುವವರ ಕಣ್ಣಿಗೆ ಅದಷ್ಟು ಹಿತದರ್ಪವಾಗಿ ಕಾಣದು, ಅಷ್ಟೇ ಹಿತಕರವಾಗಿದೆಯಲ್ಲ ಈ ನಿನ್ನ ಮಧುರ ಕಂಠ. ಯಾರೋ ನೀವು? ಯಾಕೆ ಇಲ್ಲಿವರೆಗೆ ನನ್ನ ಮನೆ ಬಾಗಿಲವರೆಗೆ ಬಂದಿದ್ದೀರಾ? ಓಹೋ ವಿಷ್ಕಾಂತ್, ನನ್ನ ಮನೆ ಬಾಗಿಲವರೆಗೆ ಬಂದಿದ್ದೀಯಲ್ಲ, ನಾಚಿಕೆ ಆಗಲಿವೆ ನನ್ನ ಹೆಸರು ಜನ್ಮಕ್ಕೆ. ಈ ರೀತಿ ಮಾಡುವುದು ಸರಿಯಲ್ಲ, ಇದು ಸರಿಯಲ್ಲ. ಚಂದ್ರಿ, ಪರಿಚಯ ಇಲ್ಲದ ಹೆಣ್ಣು ಮಕ್ಕಳನ್ನು ಹೊಗಳಿ ಒಣ್ಣ ಸೀಲಿಕೆ ಏರಿಸೋದು ನಮ್ಮ ವಂಶದ ಇಲ್ಲ. ನನ್ನ ಅಣ್ಣನ ಪರಿಚಯ ನಿನಗೆ ಇಲ್ಲದೆ ಇರಬಹುದು, ಬಟ್ ನನ್ನ ಪರಿಚಯ ನಿನಗೆ ಇದ್ದೇ ಇರ್ಬೇಕಲ್ಲ. ಓಹೋ, ನೀನಾ ವಿಸ್ಕಂಟ್? ಹೌದು. ಅಂದು ಮಾಳಿಂಗನ ಕೈಯಲ್ಲಿ ಏನು ಭಿಕ್ಷೆ ಬಿಡ್ತಾ ಇದ್ದೆ, ಆದ್ರೆ ಅಂದ ಅವಮಾನ ಆಗಿದ್ದು ಸಾಲದು ಅಂತ ತಿಳಿದುಕೊಂಡು ಇಲ್ಲಿವರೆಗೆ ಬಂದು ಈ ಹೆಣ್ಣನ್ನು ಕಾಡ್ತಾ ಇದೆಯಲ್ಲ. ನಾಚಿಕೆ ಆಗೋದಿಲ್ಲ ಬಂದ ನನ್ನ ಮಗನೇ. ಅವಮಾನ ಕೂಲ್ ಡೌನ್ ಚಂದ್ರಿಕಾ, ಕೂಲ್ ಡೌನ್. ಬಹಳ ಸಿಟ್ಟಾಗಬೇಡ. ಈ ರಾಜಕೀಯ ವ್ಯಕ್ತಿಗಳಂದ್ರೆ ಮಾನ, ಅಭಿಮಾನ, ಅವಮಾನ ಇವೆಲ್ಲ ಸಹಜ. ಇಂಥವಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಈ ನೀಲಕಂಠ ದೇಸಾಯಿ. ಕರಿಯ ನಿನ್ನ ಮಾಳಿಂಗನನು ನಿನ್ನ ಮಾನ ರಕ್ಷಣೆ ಮಾಡಲು. ನಾಯಿಗಳ ನೋಡು, ನೀನು ಒಬ್ಬ ತಾಲೂಕಿನ MLA ಆಗಿ ತಪ್ಪು ಮಾಡಿದ ತಮ್ಮನಿಗೆ ತಿದ್ದಿ ಬುದ್ಧಿ ಹೇಳುವುದನ್ನು ಬಿಟ್ಟು ಅವನ ಪರ ವಹಿಸಿಕೊಂಡು ಬಂದಿದ್ಯಲ್ಲ. ನೀನೊಬ್ಬ ಗಂಡಸೇನೋ ಶಂಡ ನನ್ನ ಮಗನೇ. ಚಂದ್ರಿಕಾ, ಆನೆ ಬಲವನ್ನು ಹೊಂದಿ ಸಿಂಹದಂತೆ ಗರ್ಜನೆ ಹಾಕಿ ಹುಲಿಯ ದರ್ಪ ತೋರಿಸೋ ಈ ನೀಲಕಂಠ ದೇಶಕ್ಕೆ ನೀನೊಬ್ಬ ಗಂಡಸ ಎಂದು ಬಗೊಳ್ತೀಯ ಹುಚ್ಚು ಹೆಣ್ಣೆ. ನನ್ನ ಗಂಡ ಸ್ಥಾನಕ್ಕೆ ಸವಾಲು ಹಾಕಿದ್ಯಾ ಹುಚ್ಚು ಹೇಳಿ. ಇನ್ನು 5 ನಿಮಿಷದಲ್ಲಿ ನೀನೇ ಊರಲ್ಲಿ ಹೋಗಿ ಈ ದೇಸಾಯ ಗಂಡಸ್ಥಳದ ಬಗ್ಗೆ ಹೇಳುವಂತೆ ಮಾಡಲಿಲ್ಲ, ನನ್ನ ಹೆಸರು MLA ನೀಲಕಂಠನೇ ಅಲ್ಲ. ಬರಲೇ ಬಾ. ಮೊದಲು ಹೆಣ್ಣಿನ ಕೈ ಬಿಟ್ಟು ಮಾತನಾಡೋ ನರಪೇತವೇ. ಅಷ್ಟಕ್ಕೂ ಮೀರಿ ಯಾರೂ ಇಲ್ಲದ ಮನೆಯಲ್ಲಿ ಈ ರೀತಿ ಇಬ್ರು ಅಣ್ಣ ತಮ್ಮ ಬಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದ್ದೀರಲ್ಲ, ನಾಚಿಕೆ ನಿಮ್ಮ ಹೆಸರು ಜಲಮಕ್ಕೆ. ನೋಡು, ಸುಮ್ಮನೆ ನನ್ನ ಮಾಳಿಂಗ ಬರೋದಕ್ಕಿಂತ ಪೂರ್ವದಲ್ಲಿ ನೀವಿಲ್ಲಿಂದ ಹೋದರೆ ಸರಿ, ಇಲ್ಲವಾದ್ರೆ ನನ್ನ ಈ ಸಮಯದಲ್ಲಿ ಬಂದ್ರೆ ಇಬ್ಬರನ್ನು ಹಸಿ ರಕ್ತವನ್ನೇ ಕುಡಿದು ಬಿಡ್ತಾ ಇದ್ದಾರೆ ನನ್ನ ನಿಮ್ಮನ್ನು. ಅಷ್ಟೇ ಅಲ್ಲ, ನನ್ನ ಮಾಳಿಂಗ ಅಂದ್ರೆ ಏನಂತ ತಿಳಿದುಕೊಂಡಿದ್ದೀರಾ? ನನ್ನ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಆಗುವ ಮಾಯಂತಕ ಮಾಳಿಂಗ ನನ್ನ ಪತಿ ಮಾಯಾಂತಕ ಮಾಳಿಂಗ. ಚಂದ್ರಿ, ಇಂದು ನಿನ್ನ ಶೀಲವನ್ನು ಕಾಪಾಡಲು ಮಾಳಿಂಗ ಅಷ್ಟೇ ಅಲ್ಲಲೇ, ಮಾಳಿಂಗನ ಅಪ್ಪ ಬಂದ್ರು ನಾವು ನಿನ್ನನ್ನು ಬಿಡೋದಿಲ್ಲ.
ಬಾರಲೇ ಬಾ, ಈ ಅಣ್ಣ ತಮ್ಮಂದ್ರ ಆಸೆಯನ್ನು ಈಡೇರಿಸಿ ಆಚಾರ್ಯನಿಗೆ ಬದುಕು ಈ ನಮ್ಮ ಸಾಮ್ರಾಜ್ಯದಲ್ಲಿ. ಬಾ. ತು ಮುಟ್ಟಾಳ ನನ್ನ ಮಕ್ಕಳ, ಏಯ್ ದೂರ ಸರಿದು ನಿಂತು ಮಾತನಾಡು. ಹೆಣ್ಣು ಒಲಿದರೆ ನಾರಿ, ಮುಣಿದರೆ ಮಹಾಮಾರಿ ಇವಳು. ಹೆಣ್ಣಿನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ಅಂತ ಕಾಣ್ತಾ ಇದೆ. ನೋಡು, ಅಂತ ಪ್ರಸಂಗ ಏನಾದ್ರೂ ಬಂದ್ರೆ ನನ್ನ ಪ್ರಾಣ ಕೊಡುತ್ತೇನೆ ವಿನಃ ಈ ನನ್ನ ಶೀಲವನ್ನು ಮಾತ್ರ ನಿಮ್ಮಿಬ್ಬರಿಗೆ ಅರ್ಪಿಸೋದಕ್ಕೆ ಎಂದಿಗೆ ಸಾಧ್ಯವಿಲ್ಲ. ಈ ಹೆಣ್ಣು ಚಂದ್ರಿ, ನೀನು ನಮಗೆ ಶೀಲವನ್ನು ಅರ್ಪಿಸಿದ ಸತ್ತರೆ ಸತ್ತು ಹೋದ ನಿನ್ನ ದೇಹದ ಗುಣ ಗುದ್ದಾಡಿ ನಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಬೇಡಲಾರೆ ಈ ಹಠವಾದಿಗಳು. ಪಾಪಿಗಳ, ನೀವೇನು ಮನುಷ್ಯರೋ ಇಲ್ಲ ರಾಕ್ಷಸರೋ ಅಂತ ಒಂದು ಹೆಣ್ಣಿನ ಪ್ರಾಣವನ್ನು ಕುಕ್ಕಿ ತಿನ್ನೋದಕ್ಕೆ ನೋಡ್ತಾ ಇದ್ದೀರಲ್ಲ, ನಾಚಿಕೆ ಬರಬೇಕ ನಿಮ್ಮ ಹೆಸಿ ಜಲಮಕ್ಕೆ. ಅಷ್ಟೇ ಅಲ್ಲ, ಇಲ್ಲಿ ಏನಾದ್ರೂ ನನ್ನ ಕ್ರಾಂತಿ ಬಂದಿದ್ದೆ ಆದ್ರೆ ನಿಮ್ಮಿಬ್ಬರ ಹಸಿ ರಕ್ತವನ್ನೇ ಕುಡಿದು ಬಿಡ್ತಾ ಇದ್ದಾನೆ ನನ್ನ ವೀರ. ಆ ಕಾಡು ಪ್ರಾಣಿಗಿಂತ ಮಿಕ್ಕಿದವರು ಈ ದೇಸಾಯ ಸೋದರರು. ವಿಷಕಂಠ ಇರದೆ ಬಾಯಿದಿಂದ ಬಳಲುತ್ತಿರುವ ದೇಹಕ್ಕೆ ಸಂತೋಷದ ತೃಪ್ತಿಯನ್ನು ನೀಡೋಣ ಬಾ. ಕಮಾಂಡರ್ ಕಮಾನ್. ಕೈ ಬಿಡ್ರಲ್ಲ, ಹಾದರಕ್ಕೆ ಹುಟ್ಟಿದ ಹಾದರಕ್ಕೆ. ನೋಡು, ನನ್ನ ಸೀಲೆ ಗಿಡಿಸಿದ ವಿಷಯ ಏನಾದ್ರು ನನ್ನ ಪತಿ ಆಗುವ ಮಾಳಿಂಗ ಹಾಗೂ ನನ್ನ ಅಣ್ಣನಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮಿಬ್ಬರನ್ನು ಕಚ್ಚನೆ ಕಡಿದು ಈ ನಮ್ಮ ಊರಾಗ ಬಾಗ್ಲಿ ಕಟ್ಟುತ್ತಾರೆ. ಅಷ್ಟೇ ಅಲ್ಲ, ನಿಮ್ಮಿಬ್ಬರಿಗೆ ಅವನು ಮೆಟ್ಟುವ ಮೆಟ್ಟಿನ ಸರವನ್ನು ಹಾಕಿ ನಮ್ಮ ಊರಲ್ಲಿ ಮೆರವಣಿಗೆ ಮಾಡಿಸಲಿಲ್ಲ. ನನ್ನ ಹೆಸರು ಚಂದ್ರಿಕನೇ ಅಲ್ಲ. ಚಂದ್ರಿಕಾ, ಈ ಜನನಾಯಕ ಜನ ರಕ್ಷಣೆಗಳಿಗೆ ಚಪ್ಪಲಿ ಹಾರ ಹಾಕಿಸ್ತೀಯಾ? ಚಿನ್ನ, ಹೇಗಿತ್ತು ಈ ಅಣ್ಣ ತಮ್ಮಂದ್ರ ಇಬ್ಬರ ಕೊಟ್ಟ ಸುಖ? ಸಹಿಸಿಕೋ ಇಲ್ಲ ಈಸ ಸರ್ಪದ ಈಸ ಸೇಡಿನ ಕೆಡಿಗಳು. ಅಯ್ಯೋ ಬಾ ಪಾಪಿಗಳ, ಕೊನೆಗೂ ನನ್ನ ಪ್ರಾಣವನ್ನೇ ಕುಕ್ಕಿ ತಿಂದೇರ ಅಣ್ಣ. ಮಾಳಿಂಗ, ಈ ನಿನ್ನ ಹೆಂಡತಿ ಆಗುವಳು ಬದುಕು ಉಳಿಯುವುದಿಲ್ಲ ಇಲ್ಲ ಮುಂದೆ. ಅಮ್ಮ, ಸಂಕಟ ತಾಳಲಾರಿ ನಾವು. ಅಯ್ಯೋ ಅಮ್ಮ, ಅಮ್ಮ. ಅಣ್ಣ, ಅಲ್ಲಿ ಆ ಬಡಬಿಕರಿ ನನ್ನ ಮಗ ಮಾಳಿಂಗ ಬರ್ತಾ ಇದ್ದಾನೆ. ಈ ಕೇಸನ್ನು ಅವನ ಮೇಲೆ ಹಾಕಿ ಮುಚ್ಚಾಕಿ ಬಿಡೋಣ. ಬಾರಣ್ಣ, ಇಲ್ಲಿಂದ ಹೋಗೋಣ. ಆ ಬ್ರಹ್ಮ ಸೃಷ್ಟಿಸಿದ ದಂತದ ಗೊಂಬೆ ನನ್ನ ಬಾಳ ಸಂಗಾತಿಯಾಗಿ ಬರುವ ಚಂದ್ರಿಕಾ, ಇಂದು ನಾವು ಮುಡಿಸುವ ರೇಷ್ಮೆ ರವಿಕೆಯನ್ನು ಹುಟ್ಟಿಕೊಂಡರೆ ಸಾಕ್ಷಾತ್ ಶ್ರೀ ಲಕ್ಷ್ಮಿಯಂತೆ ಎದ್ದಿ ಕಾಣುವಳು. ಅಂತ ಬಂಗಾರದ ಹೆಣ್ಣಿನ ಕೈ ಹಿಡಿಯ ನಾನೇ ಧನ್ಯ. ಆ
ನೋಡಿದ್ರೇನ್ರಿ ನಿಮ್ಮ ತಮ್ಮನು ಯಾವಾಗಲೂ ಮನೆಯಲ್ಲಿ ಅಣ್ಣ ಹತ್ತಿಗೆ ಅಂತೂ ಸೆರೆಗಿಡಿದುಕೊಂಡು ಓಡಾಡ್ತಿದ್ದ. ಈಗ ನಮಗಿಂತ ಮುಂಚಿತವಾಗಿ ನನ್ನ ತಂಗಿ ಮನೆಗೆ ಬಂದ್ಬಿಟ್ಟಿದ್ದಾನ್ರಿ ನಿಮ್ಮ ತಮ್ಮ. ಇರ್ಲಿ ಬಿಡು ಶ್ರೀದೇವಿ, ನಾನು ಕೂಡ ಹಣ್ಣು ಕಾಯಿ ಇಡುವಾಗ ಎಲ್ಲರಿಗಿಂತ ಮುಂಚೆ ಬಂದು ಸೇರಿದ್ದಿಲ್ವೇ ನಿಮ್ಮ ಮನೆಯನ್ನು? ಇದೇನು ಬೀಗರು ಬಂದು ಹೊರಗೆ ನಿಂತು ಮಾತನಾಡ್ತಿರಲ್ಲ, ಒಳಗೆ ಬನ್ನಿ. ಹೌದು, ಕ್ರಾಂತಿ, ನೀವು ಸ್ವಲ್ಪ ಇಲ್ಲೇ ಮಾತಾಡ್ತಾ ನಿಂತ್ಕೊಳ್ಳಿ. ನಾನು ಒಳಗಡೆ ಹೋಗಿ ನನ್ನ ತಂಗಿಯನ್ನು ರೆಡಿ ಮಾಡಿಕೊಂಡು ಕರೆದುಕೊಂಡು ಬರುತ್ತೇನೆ. ಚಂದ್ರಿಕಾ, ಸ್ವಾಮಿ, ಮೈದನಾ, ಮಾತನಾಡು ಚಂದ್ರಿಕಾ, ಮಾತನಾಡು. ನಿನ್ನ ಗಂಡನ ಮನೆಯವರು ನಿನಗೆ ಹೂವನ್ನು ತಂದಿದ್ದಾರೆ. ಎದ್ದೇಳಮ್ಮ, ಎದ್ದೇಳು. ಎದ್ದೇಳು ಚಂದ್ರಿಕಾ, ಎದ್ದೇಳು. ಇನ್ನು ಒಂದು ವಾರದಲ್ಲಿ ಮದುವೆಯನ್ನು ಇಟ್ಟುಕೊಂಡು ಈ ನಿನ್ನ ಮನದಾಸವನ್ನು ಮಗವನ್ನು ನೋಡದೆ ಸ್ವರ್ಗ ಲೋಕದಲ್ಲಿ ಹಾಯಾಗಿ ಕಾತ್ರಿಯಾದೆನು. ಮಾತನಾಡು ಚಂದ್ರಿಕಾ, ಮಾತನಾಡು. ಎದ್ದೇಳು ಚಂದ್ರಿಕಾ, ಎದ್ದೇಳು. ನನ್ನಂತ ದಡ್ಡನು ಕೈ ಹಿಡಿದು ಬಿಡೆಂದು ದೂರವಾದಿಯ ನನ್ನಿಂದ. ಮಾತನಾಡು ಚಂದ್ರಿಕಾ, ಮಾತನಾಡು. ಪಿಸಿ ಆ ಮಾಳಿಂಗನ್ನು ಅರೆಸ್ಟ್ ಮಾಡು. ಎಸ್ ಸರ್. ಹರೀಶ, ಏನು ಮಾಡ್ತಾ ಇದ್ದೆ ನೀನು? ಮಾಳಿಂಗನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದ? ಹರ್ಷ, ಏನು ಹೇಳ್ತಾ ಇದೀಯಪ್ಪ ನೀನು? ನನ್ನ ಮೈದನ ಮಾಳಿಂಗ ನನ್ನ ತಂಗಿನೇ ಕೊಲೆ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀರ. ಇದೆಲ್ಲ ಸುಳ್ಳು ಸುಳ್ಳು. ನನ್ನ ಮೈದನ ಅಂತವನಲ್ಲ, ನನ್ನ ಮೈದನ ಅಂತವನಲ್ಲ. ನೋಡಮ್ಮ, ಮಾಳಿಂಗ ಕೊಲೆ ಮಾಡಿದನೋ ಬಿಡ್ತನೋ ಗೊತ್ತಿಲ್ಲ, ಆದರೆ ನನಗೆ ಬಂದ ಕಂಪ್ಲೇಂಟ್ ಪ್ರಕಾರ ಮಾಳಿಂಗನ ಅರೆಸ್ಟ್ ಮಾಡಲೇಬೇಕು. ಥೂ ಪಾಪಿ, ಯಾವನೋ ಕಂಪ್ಲೇಂಟ್ ಕೊಟ್ಟಿದ್ದಾನಂತ ಹೇಳಿ ನಿನ್ನನ್ನೊಬ್ಬ ದೊಡ್ಡ ಅಧಿಕಾರಿಯಾಗಿ ಮಾಡಿದ ನಿಮ್ಮ ಅಣ್ಣನ ಕೈಗೆ ಬೇಡು ಹಾಕುತ್ತೇನೋ ಚಾಂಡಾಳ. ಬಿಚ್ಚಿ ಹೋಗಿಯಾ ನಿನ್ನ ಬಟ್ಟೆಯನ್ನು. ಇನ್ನು ಮುಂದೆ ನೀ ನೌಕರಿ ಮಾಡೋದೇ ಬೇಡ. ನಿಂತ್ಕೊಳ್ಳಪ್ಪ ಮಾಳಿಂಗ. ಅಣ್ಣ, ಏನು ಮಾತನಾಡ್ತಿದ್ಯಣ್ಣ ನೀನು? ನನ್ನ ತಮ್ಮ ಒಬ್ಬ ಕರ್ತವ್ಯಲೇ ಇದ್ದಾನೆ. ಕಾನೂನ ದೃಷ್ಟಿಯಲ್ಲಿ ನನಗೊಬ್ಬ ಅಪರಾಧಿ ಎಂದು ಗುರುತಿಸಿದಾಗ ಅವನಲ್ಲದೆ ಅವನ ಜಾಗದಲ್ಲಿ ಯಾರೇ ಇದ್ದರೂ ನನ್ನನ್ನು ಅರೆಸ್ಟ್ ಮಾಡಲೇಬೇಕಣ್ಣ, ನನ್ನನ್ನು ಅರೆಸ್ಟ್ ಮಾಡಲೇಬೇಕು. ನೋಡು ವರ್ಷ,
ನೋಡು ಹರ್ಷ, ಚಂದ್ರಿಕಾ ನನ್ನ ಬಾವಿ ಸತೆ ಮನಸಾರ ಮೆಚ್ಚಿಕೊಂಡು ಮದುವೆ ಆಗಬೇಕು ಎಂದು ಅವಳಿಗೆ ಹಣ್ಣು ಕಾಯನ್ನು ತಂದಿದ್ದೀಯಪ್ಪ ನಾವು. ಹರೀಶ, ನಿನಗೆ ನನ್ನ ತಂಗಿಯನ್ನು ಮಾಳಿಂಗನ ಕೊಲೆ ಮಾಡಿದ್ದನೆಂದು ನಿನಗೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಯಾರು ಕೊಟ್ಟರು ಗೊತ್ತಿಲ್ಲ, ಆದರೆ ನನಗಿಂತ ಮೇಲೆ ಅಧಿಕಾರಿಗಳು ನನ್ನ ಮೇಲೆ ಪ್ರಚಾರ ಕೊಟ್ಟಾಗ ನಾನು ಅದಕ್ಕೆ ತಲೆ ಬಾಗಲೇಬೇಕು. ಪಿಸಿ ಅರೆಸ್ಟ್ ಮಾಡಿ ಮಾಳಿಂಗನನ್ನು. ಸರ್ ಸರ್, ಮಾಳಿಗ ಚಂದ್ರಿಕಾಂತ್ಗೆ ಆದಷ್ಟು ಬೇಗನೆ ಅವಳ ಹಣೆಗೆ ಕುಂಕುಮ ಹಚ್ಚಿ, ಮುಡಿಗೆ ಹೂವನ್ನು ಮುಡಿಸಿ, ಮೂಗಿಗೆ ನತ್ತನಿಟ್ಟು ಮುತ್ತೈದ ಸ್ಥಾನವನ್ನು ಕೊಡಪ್ಪ. ಅವಳಿಗೆ ಮುತ್ತೈದ ಸ್ಥಾನವನ್ನು ಕೊಡಬಹುದು. ಹೌದು ಹರೀಶ, ಅಕ್ಕರಿಂದ ಬೆಳೆಸಿದ ನನ್ನ ತಂಗಿಯ ಪಾದ ಎಲ್ಲಿಗೆ ನೆಲಕ್ಕೆ ಸೋಕಿದರೆ ಪಾದ ಎಲ್ಲಿ ನೆಲಕ್ಕೆ ಸೋಕಿದರೆ ಮಣ್ಣಾಗುತ್ತದೆ ಎಂದು ಹಗಲಿರು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ನಪ್ಪ ಈ ನನ್ನ ಮುದ್ದಿನ ತಂಗಿಯನ್ನು. ಅಂತ ದೇವತೆಯನ್ನು ಸುಮಂಗ್ಲಾಗಿ ಸ್ವರ್ಗಕ್ಕೆ ಕಲಿಸಿಕೊಡಲು ಸ್ವಲ್ಪ ಕಾಲಾವಕಾಶ ಕೊಡು, ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಸರಿ, ಬೇಗನೆ ನಿಮ್ಮ ಕಾರ್ಯವನ್ನು ಮುಗಿಸಿಕೊಳ್ಳಿ. ಹರೀಶ, ಬಿಟ್ಟು ಬಿಡಪ್ಪ. ಹರೀಶ, ಪ್ರತಿರತಿಯಾಗಿ ಪತಿ ಮನೆ ಸೇರಬೇಕಾದ ನನ್ನ ಸೊಸೆ ಸುಮಂಗಲಿ ಆಗದೆ ಅಮಂಗಲಿಯಾಗಿ ಸಾವನ್ನಪ್ಪಿದ್ದಾಳೆ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಮಾಳಿಂಗನ ಕೈಯಲ್ಲಿಂದ ಅವನ ಕೋಳಿಗೆ ತಾಳೆಯನ್ನು ಕಟ್ಟಿಸಪ್ಪ. ಅಗ್ನಿ ಸಾಕ್ಷಿಯಾಗಿ ಬಾರಪ್ಪ ಮಾಳಿಂಗ, ಆದಷ್ಟು ಬೇಗನೆ ಅವನ ಮುಡಿಗೆ ಹೂವನ್ನು ಮುಡಿಸಿ, ಹಣೆಗೆ ಕುಂಕುಮ ಹಚ್ಚಿ ಮುತ್ತೈದು ಸ್ಥಾನವನ್ನು ಕೊಡಪ್ಪ ಅವಳಿಗೆ. ಬಾರಪ್ಪ ಮೈದನ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ವಿಧಿಯಾಟ ಬಲ್ಲೋರು ಯಾರು ದೇವನೇ, ವಿಧಿಯಾಟ ಬಲ್ಲೋರು ಯಾರು ದೇವನೇ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ವಿಧಿಯಾಟ ಬಲ್ಲೋರು ದೇವನೇ, ವಿಧಿಯಾಟ ಬಲ್ಲೋರು ದೇವನೇ. ಕಳೆದುಕೊಂಡು ಬನ್ನಿ, ಮಾಳಿಂಗನ ಹೋಗೋಣ. ಶಾಂತಿಯಿಲ್ಲಿದೆ ಮಾಳಿಂಗ, ಬೀಸಿದೆ ಶಾಂತಿಯಲ್ಲಿದೆ ಈ ಜೀವಗೆ, ಬಿರುಗಾಳಿಯೇ ಬೀಸಿದೆ ಅನುದಿನವೂ ಅನುಗನವೂ